ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿ ಗೋಪಾಲಕೃಷ್ಣನನ್ನು ಮುಖ್ಯಪ್ರಾಣನನ್ನು ಮನಸಾ ನಮಸ್ಕರಿಸಿ ಗುರುಗಳ ಅನುಜ್ಞೆಯಂತೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಹಾಗೂ ನಾಳೆ ವಿಶೇಷ ಪಂಡಿತರಿಂದ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ಅದಕ್ಕಾಗಿ ಇವತ್ತು ಸಗ್ರಿ ರಾಘವೇಂದ್ರಾಚಾರ್ಯರು ಬಂದಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ವಿಚಾರವಾಗಿ ನಮ್ಮ ನಾಗೂರು ಶ್ರೀನಿವಾಸ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತೇನೆ. ಹರಿಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಚಲಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾಪಹಂ. ಚಿತ್ರೈರ್ವಿದೇಶ್ಯ ಗಂಭೀರೈರ್ವಾಕ್ಯೈರ್ಮಾನೇರ್ಖಂಡಿತೈಃ ಗುರುಭಾವಂ ವಿಜಯಂತಿರ್ಭಾತಶ್ರೀ ಜೀತೀರ್ಥವಾಕ್. ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಿಯೇ. ಶ್ರೀಮಧ್ವಕಲ್ಪವೃಕ್ಷಸ್ಥೋ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಿಯಮುದಾಹೃತಂ. ಇಂದಿನ ಪರ್ಯಾಯ ಪೀಠಾಧೀಶ ಅಧೋಕ್ಷರ ಮಠದ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಪೀಠಾಧಿಪತಿಗಳಾದಂಥ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮತ್ತು ಅವರ ಕಿರಿಯ ಪಟ್ಟದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅನಂತಾನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ, ಶ್ರೀ ವ್ಯಾಸರಾಜ ಭಕ್ತರ ವಿಶ್ವ ವೇದಿಕೆಯ ಪರವಾಗಿ ಅಂದರೆ ವರ್ಲ್ಡ್ ಫೋರಮ್ ಆಫ್ ಶ್ರೀ ವ್ಯಾಸರಾಜ ಡಿವೋಟೀಸ್ ಪರವಾಗಿ ತಮ್ಮೆಲ್ಲರನ್ನು ಸ್ವಾಗತ ಮಾಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮ ದ್ವೈತ ವೇದಾಂತದ ಮೂರು ಮನೆಗಳು ಯಾರು ಅಂತಂದರೆ ಶ್ರೀಮಧ್ವಃ ಕಲ್ಪವೃಕ್ಷಸ್ಥೋ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಿಯಮುದಾಹೃತ ಮತ್ತು ಕೂರ್ಮ ಶಾಸನದಲ್ಲಿ ಕೂರ್ಮ ಪುರಾಣದಲ್ಲಿ ಹೇಳಿರುವ ಹಾಗೆ ಶ್ರೀಮದ್ ಮಧ್ವಾಚಾರ್ಯರು ಕಲ್ಪವೃಕ್ಷದಂತೆ, ಶ್ರೀಮದ್ ಜಯತೀರ್ಥರು ಕಾಮಧೇನುವಿನಂತೆ, ಶ್ರೀಮದ್ ವ್ಯಾಸರಾಜರು ಚಿಂತಾಮಣಿಗಳಂತೆ ಅಂತ ಹೇಳಿದ್ದಾರೆ. ಈ ವಿಷಯವನ್ನು ಮುನಿಗಳ ವಿಷಯವಾಗಿ ಇಂದು ಈಗಿನ ಕಾಲದ ದ್ವೈತ ವೇದಾಂತದಲ್ಲಿ ಅಷ್ಟೇಕೆ ವೇದಾಂತ ಪ್ರಪಂಚದಲ್ಲೇ ಅಷ್ಟೇಕೆ ಇಡೀ ಸಮಾಜದಲ್ಲೇ ಅತ್ಯಂತ ಪ್ರತಿಭಾನ್ವಿತ ಮುನಿಗಳಂತಿರುವ ಮತ್ತು ಸನ್ಯಾಸ ಧರ್ಮದಲ್ಲಿ ಅತ್ಯಂತ ದೀಕ್ಷೆ ಇರುವ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಪಂಡಿತರು ಆದ ವಿದ್ವಾನ್ ಶ್ರೀ ಸಗ್ರಿ ರಾಘವೇಂದ್ರೋಪಾಧ್ಯಾಯರವರು ದ್ವೈತ ವೇದಾಂತದ ಮೂರು ಮುನಿಗಳು ಶ್ರೀಮನ್ ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸರಾಜರು ಇವರ ವಿಷಯವಾಗಿ ಉಪನ್ಯಾಸ ಮಾಡಲಿದ್ದಾರೆ. ಆಚಾರ್ಯ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ಸರ್ವವಾಗೀಶ್ವರೋ ವಿಷ್ಣು ತ್ರಿರೂಪೋ ಮಾಂ ಸುವಾದಯೇತ್. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮುನಿಪಂ ಭಜೇ ತಾಪತ್ರಯಾಪಹಂ. ಭವತೇತನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಗುರುಭ್ಯೋ ನಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮದುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಂ ಉದಾಹೃತಂ. ಶ್ರೀಗುರುಭ್ಯೋ ನಮಃ. ಪರಮಪೂಜ್ಯ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಹಾಗೂ
ಈ ಕಾರ್ಯಕ್ರಮವನ್ನು ಸಂಯೋಜಿಸಿದ ಶ್ರೀನಿವಾಸರಾವ್ ಇವರಿಗೂ ಹಾಗೂ ಸಾಧಕರಿಗೂ ಅಭಿನಂದನೆಯನ್ನು ಅರ್ಪಿಸಿ, ಅವರು ಸೂಚಿಸಿರ್ತಕ್ಕಂಥ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ 3 ವ್ಯಕ್ತಿಗಳು ಯಾರು ಅಂತ ಈಗಾಗಲೇ ಅವರು ತಿಳಿಸಿದರು. ಮಧ್ವಗುರುಗಳು ಹಾಗೂ ಟೀಕಾಚಾರ್ಯರು ಜಯತೀರ್ಥರು, ವ್ಯಾಸತೀರ್ಥ. ಈ 3 ವ್ಯಕ್ತಿಗಳಿಗೂ ಕೂಡ ವಿದ್ಯೆಯ ಮಾಧ್ಯಮದ ಒಂದು ಸಂಬಂಧ ಇದೆ. ಮಧ್ವಗುರುಗಳು ವಿದ್ಯೆಯನ್ನು ಭಾಷ್ಯಾದಿಗಳ ಮೂಲಕ ಪ್ರಸ್ತುತಪಡಿಸಿದವರು. ಅದರ ವಿವರಣೆಯನ್ನು ಟೀಕೆಯ ಮೂಲಕ ನೀಡಿರ್ತಕ್ಕಂಥವರು ಜಯತೀರ್ಥರು. ಅದನ್ನು ಟಿಪ್ಪಣಿಯ ಮೂಲಕ ಇನ್ನಷ್ಟು ಸ್ಪಷ್ಟಪಡಿಸಿರ್ತಕ್ಕಂಥವರು ವ್ಯಾಸತೀರ್ಥರು. ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟು ಹೇಳುವುದಾಗಿದ್ದರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯಾದಿಗಳನ್ನು ನಿರ್ಮಾಣ ಮಾಡಿ 564 ಬ್ರಹ್ಮಸೂತ್ರಗಳ ನಿಜವಾದ ಆಂತರ್ಯ ಏನು ಅಂತ ತೋರಿಸಿಕೊಟ್ಟವರು ಮಧ್ವಗುರುಗಳು. ಮಧ್ವಗುರುಗಳು 4 ಗ್ರಂಥವನ್ನು ಬರೆದಿದ್ದಾರೆ. ಸೂತ್ರಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ ಹಾಗೂ ವಿವರಣ ಅಂತ. ಇದಕ್ಕೆ ಮತ್ತೆ ಟೀಕೆಗಳನ್ನು ಬರೆದು ಆಚಾರ್ಯರ ಅಭಿಪ್ರಾಯವನ್ನು ಮತ್ತಷ್ಟು ಸ್ಪಷ್ಟಪಡಿಸಿರ್ತಕ್ಕಂಥವರು ಟೀಕಾಚಾರ್ಯರು. ಆಚಾರ್ಯರ ಮತ್ತು ಟೀಕಾಚಾರ್ಯರ ಅಭಿಪ್ರಾಯವನ್ನು ಇನ್ನಷ್ಟು ತಿಳಿಯಾಗಿ ತಿಳಿಸಿಕೊಟ್ಟಿರ್ತಕ್ಕಂಥವರು ವ್ಯಾಸತೀರ್ಥರು. ಅದಕ್ಕಾಗಿಯೇ ನಮ್ಮ ಗುರುಗಳು ಈ 3 ವ್ಯಕ್ತಿಗಳಿಗೆ ಸಂಬಂಧಪಟ್ಟುವ ಪಾಠವನ್ನು ನಡೆಸ್ತಾ ಇದ್ದಾರೆ. ಮಧ್ವಗುರುಗಳು ಕೊಟ್ಟಿರ್ತಕ್ಕಂಥ ಸೂತ್ರಭಾಷ್ಯದ ಪಾಠವೂ ನಡೆಯುತ್ತೆ. ಅದಕ್ಕೆ ಸೂತ್ರಭಾಷ್ಯ ಹಾಗೂ ಸೂತ್ರ ಅನುವ್ಯಾಖ್ಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೀಕೆ ಶ್ರೀಮನ್ ನ್ಯಾಯಸುಧಾ, ಅದರ ಪಾಠವನ್ನು ನಡೆಸ್ತಾರೆ. ನ್ಯಾಯಸುಧಾಕ್ಕೆ ಮತ್ತು ತತ್ವಪ್ರಕಾಶಿಕಕ್ಕೆ ಟೀಕೆ ಅಂತ ಇರತಕ್ಕಂತಹದ್ದು ತಾತ್ಪರ್ಯ ಚಂದ್ರಿಕಾ. ತಾತ್ಪರ್ಯ ಚಂದ್ರಿಕಾದ ಪಾಠವನ್ನು ಕೂಡ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ಅಧಿಕಾರಿಗಳಿಗೆ. ಹೀಗೆ 3 ವ್ಯಕ್ತಿಗಳಿಗೆ ಸಂಬಂಧಪಡ್ತಕ್ಕಂಥ ಗ್ರಂಥಗಳ ಪಾಠ ಕೃಷ್ಣ ಮುಖ್ಯಪ್ರಾಣರ ಸನ್ನಿಧಾನದಲ್ಲಿ ವಿಶೇಷವಾಗಿ ಗುರುಗಳ ಮೂಲಕ ನಡೀತಾ ಇದೆ. ಹಾಗಾಗಿ ಆ ವ್ಯಕ್ತಿಗಳ ಬಗ್ಗೆ ನಾವು ಕೆಲವು ಚಿಂತನೆಗಳನ್ನು ನಡೆಸುವುದು ತುಂಬ ಔಚಿತ್ಯಪೂರ್ಣ ಅಂತ ಭಾವಿಸಿ, ಆ ವ್ಯಕ್ತಿಗಳಿಗೆ ಸಂಬಂಧಪಡ್ತಕ್ಕಂಥ ಒಂದೊಂದು ವಿಷಯ ಮೊದಲು ಹೇಳಿ, ಅವರಿಗೆ ಸಂಬಂಧಪಡುವ ಅವರು ನೀಡಿರ್ತಕ್ಕಂಥ ಸಂದೇಶದ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೇನೆ. ಶ್ರೀಮದಾಚಾರ್ಯರ ಮಧ್ವಾಚಾರ್ಯರ ಪ್ರಸ್ತಾವ ಬಂದು ಕೂಡಲೇ ಅವರ ದೊಡ್ಡ ಕೊಡುಗೆ ಏನು ಅಂದರೆ, ದೇವರನ್ನು ದೇವರನ್ನಾಗಿ ಪರಿಚಯಿಸಿಕೊಟ್ಟವರು ಮಧ್ವಾಚಾರ್ಯರು. ಅವರಿಗೆ ಪೂರ್ಣ ಪ್ರಜ್ಞಾ ಅನ್ನುವ ಒಂದು ಹೆಸರಿದೆ ನೋಡಿ. ಪೂರ್ಣವಾದ ಪ್ರಜ್ಞೆ ಉಳ್ಳವರು ಅಂತ ಒಂದು ಅರ್ಥ. ಮತ್ತೊಂದು ಅರ್ಥ, ಪೂರ್ಣ ಎಂಬುದಾಗಿ ಪ್ರಜ್ಞೆಯನ್ನು ನೀಡಿದವರು, ಭಗವಂತನ ಪೂರ್ಣತ್ವದ ಬಗ್ಗೆ ಪರಿಪೂರ್ಣನಾದವ ಭಗವಂತ ಅಂತ ತೋರಿಸಿಕೊಟ್ಟಿರ್ತಕ್ಕಂಥವರು ಮಧ್ವಗುರುಗಳು. ಹಾಗಾಗಿ ಅದಕ್ಕೆ ಪೂರ್ಣ ಪ್ರಜ್ಞಾ ಯಸ್ಮಾಸ, ಯಾರಿಂದಾಗಿ ಭಗವಂತನ ಬಗ್ಗೆ ಪೂರ್ಣವಾದ ಪ್ರಜ್ಞೆ ಉಂಟಾಗುತ್ತೋ ಅಂಥವ್ರು. ಅವರ ಸರ್ವಮೂಲದ 40 ಗ್ರಂಥಗಳ ಮುಖ್ಯ ಉದ್ದೇಶವೇ ಭಗವಂತನ ಪೂರ್ಣತ್ವವನ್ನು ತೋರಿಸಿಕೊಡುವುದು. ದೇವರು ಅಂದರೆ ದೇವರ ಹಾಗೇ ಇರಬೇಕು, ಅದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ದೊಡ್ಡ ಯಶಸ್ಸು ಅದು ಮಧ್ವಗುರುಗಳಿಗೆ. ಅದನ್ನು ಅವರು ಬಾಲ್ಯದಿಂದಲೂ ಕೂಡ ಕೊಡ್ತಾ ಬಂದಿದ್ದಾರೆ, ಗಮನಿಸಬೇಕಾದದ್ದು. ಆಶ್ರಮ ತೆಗೆದುಕೊಳ್ಳುವ ಮುಂಚೆ ಅವರು ವಾಸುದೇವ 5 ವರ್ಷದ ಬಾಲಕನಾಗಿದ್ದಾಗ ಒಂದು ಘಟನೆ ನಡೆಯುತ್ತೆ. ನಿಡುಂಬೂರು ಅಂತ, ಅದನ್ನು ಮಧ್ವವಿಜಯದಲ್ಲಿ ನಡುವೈರಿ ಅಂತ ಕರೀತಾರೆ. ಅಲ್ಲಿ ಒಂದು ಕಾರ್ಯಕ್ರಮ, ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ. ಈ 5 ವರ್ಷದ ಬಾಲಕ ವಾಸುದೇವನನ್ನು ಕರ್ಕೊಂಡು ನಡಿಲ್ಲಾಯರು ಅವರ ಪತ್ನಿ ಹೋಗಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ವಾಸುದೇವನಿಗೆ ಸ್ವಲ್ಪ ಬೇಸರ ಬಂತು. ಅಲ್ಲಿ ಏನು ಲೌಕಿಕ ಕಾರ್ಯಕ್ರಮದಲ್ಲಿ ತೊಡಗುವುದು ಅಂತ ಅಲ್ಲಿಂದ ಹೊರಟು ನೇರವಾಗಿ ಕಾನಂಗಿ ದೇವಾಲಯಕ್ಕೆ ಬಂದಿದ್ದಾನೆ. ಕೊಡವೂರಿನ ಶಂಕರನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದಾನೆ. ಬಂದರೆ
ಶಂಕರನಾರಾಯಣ ದೇವಸ್ಥಾನದಲ್ಲಿ ಯಾರಿಗೆ ಪ್ರಣಾಮ ಮಾಡಿದ್ದಾನೆ? ನಾರಾಯಣ ಪಂಡಿತರು ಹೇಳ್ತಾರೆ, ನನಾಮ ರಮಾಪತಿಂ. ಶಂಕರನಾರಾಯಣನ ಅಂತರ್ಯಾಮಿಯಾದ ರಮಾಪತಿಯನ್ನು ನಮಸ್ಕಾರ ಮಾಡಿದ್ದಾನೆ. ಸರಿ, ಅಲ್ಲಿಂದ ಮತ್ತೆ ಹೋಗಿ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದಾನೆ. 5 ವರ್ಷದ ಬಾಲಕ ನಡ್ಕೊಂಡು ಬಂದದ್ದು ಗಮನಿಸಬೇಕಾದದ್ದು. ಈಗಿನ ಹಾಗೆ ಮಾರ್ಗ ಇರಲಿಲ್ಲ. ಆದರೂ ಅಂತಹ ದುರ್ಗಮವಾದ ಮಾರ್ಗದಲ್ಲೂ ನಡ್ಕೊಂಡು ಬಂದಿದ್ದಾನೆ ಮಹಾಲಿಂಗೇಶ್ವರ ದೇವಾಲಯಕ್ಕೆ. ಬಂದು ಅಲ್ಲಿಯೂ ಕೂಡ ತಮ್ನನಾಮ, ಅಲ್ಲಿ ಮಹಾಲಿಂಗೇಶ್ವರನ ಒಳಗಿರುವ ನರಸಿಂಹನನ್ನು ಮತ್ತೆ ಅಲ್ಲಿಗೆ ನಮಸ್ಕಾರ ಮಾಡಿದ. ಅಲ್ಲಿಂದ ಉಡುಪಿಗೆ ಬಂದ. ಉಡುಪಿಯಲ್ಲಿ ಅನಂತಾಸನ ದೇವಾಲಯಕ್ಕೆ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದ್ದಾನೆ. ಪ್ರಣಾಮ ಹೇಗೆ ಮಾಡಬೇಕು, ದೇವರಿಗೆ ನಮಸ್ಕಾರ ಹೇಗೆ ಮಾಡಬೇಕು ಅಂತ ಬರೇ ಅಲ್ಲಿದ್ದ ಜನರಿಗೆ ಮಾತ್ರ ಅಲ್ಲ, ದೇವತೆಗಳು ಕೂಡ ಕುತೂಹಲದಿಂದ ನಿರೀಕ್ಷಿಸ್ತಾ ಇದ್ರಂತೆ. ದೇವೋತ್ತಮ ಆಗಿರ್ತಕ್ಕಂಥ ಪ್ರಾಣದೇವ ಹೇಗೆ ಪ್ರಣಾಮ ಮಾಡ್ತಾನೆ, ಅಷ್ಟ ಅಂಗಗಳನ್ನು ಕೂಡ ವಿನಿಯೋಗಿಸಿಕೊಂಡು ಸಾಷ್ಟಾಂಗ ಪ್ರಣಾಮವನ್ನು ಹೇಗೆ ಮಾಡುವುದು ಅಂತ ಅದನ್ನು ಯಾರು ಮಧ್ವಾಚಾರ್ಯರು ವಾಸುದೇವ ಅದನ್ನು ಮಾಡುವುದನ್ನು ಕಂಡರೆ ಅವರಿಗೆ ಅದರ ಸ್ಫೂರ್ತಿ ಬರುತ್ತೆ. ದೇವತೆಗಳು ಕೂಡ ಪಾಠ ಕಲಿಯುವಂತೆ ಅಲ್ಲಿ ಪ್ರಣಾಮ ಮಾಡಿದ್ದಾನೆ. ಅದಾದ ಮೇಲೆ ಹುಡ್ಕೊಂಡು ನಲಿಲಾಯರು ಅಲ್ಲಿಗೆ ಬಂದು ಕೇಳ್ತಾ ಇದ್ದಾರೆ, ವಾಸುದೇವ ಎಲ್ಲಿ ಹೋದಿ ನೀನು? ನಮಗೆಲ್ಲ ಭಯ ಆಗಿದೆ, ಯಾರೂ ಇರಲಿಲ್ಲ, ಯಾರೂ ಇಲ್ಲದಿದ್ದಾಗ ನೀನು ಬಂದಿ. ಸ್ವಜನತಾರಹಿತಸ್ಯತು ಕೋತ್ರತೆ ಸಹಚರೋರ್ಭಕ ದೀರ್ಘತಮೇ ಪತಿ. ಅಲ್ಲಿ ನಿಡುಂಬೂರಿನಿಂದ ಉಡುಪಿಯವರೆಗೆ ಸುಮಾರು 6-7 ಮೈಲು ದೂರ ಅದು. ಅಷ್ಟು ದೂರದ ದಾರಿಯನ್ನು 2 ಗವ್ಯೂತಿ ಅಂತ ಹೇಳ್ತಾರೆ. ಯಾರು ಇಲ್ಲದೆ ಒಬ್ಬನೇ ನೀನು 5 ವರ್ಷದ ಬಾಲಕ ಬಂದಿದ್ಯಲ್ಲ, ನಿನ್ನ ಜೊತೆಗೆ ಯಾರಿದ್ರು ಅಂತ ಕೇಳಿದಾಗ ಅವ ಹೇಳ್ತಾನೆ ನೋಡಿ, ನನು ಸಖಾ ಮಮ ಕಾನನಗೋ ವಿಭು. ಅಪ್ಪ, ಯಾರೂ ಇರಲಿಲ್ಲ ಅಂತ ತಿಳ್ಕೊಳ್ಬೇಡ. ನಾನು ಶಂಕರನಾರಾಯಣ ದೇವಾಲಯಕ್ಕೆ ಬಂದಾಗ ಅಲ್ಲಿಂದ ಬನ್ನಂಜೆಗೆ ಬರುವವರೆಗೆ ಶಂಕರನಾರಾಯಣನ ಒಳಗಿರ್ತಕ್ಕಂತಹ ಭಗವಂತ ನನ್ನ ಜೊತೆಗೇ ಬಂದ. ನನು ಸಖಾ ಮಮ ಕಾನನಗೋ ವಿಭು. ಸರಿ, ಅಲ್ಲಿಂದ ಹೊರಟ್ರೆ ಆ ಶಂಕರನಾರಾಯಣ ದೇವಾಲಯದ ಅಲ್ಲಿಂದ ಹಿಂದೆ ಹೋದ. ಅಲ್ಲಿ ಮಹಾಲಿಂಗೇಶ್ವರ ದೇವಾಲಯದಲ್ಲಿರುವ ಭಗವಂತ ತದಿತರ ಆಯತನಾತ್ತು ಯದಾಗಮಂ ಕೃತರತಿಕ್ಕಲು ತತ್ರ ಹರಿಸ್ಸಕ. ಮಹಾಲಿಂಗೇಶ್ವರನಲ್ಲಿ ಒಳಗಿರ್ತಕ್ಕಂಥ ದೇವರು ನನ್ನ ಹಿಂದೆ ಬಂದರು, ನನಗೆ ಗೆಳೆಯರಾಗಿ ಬಂದರು. ಹೇಗೆ? ಯಾವುದೇ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಒತ್ತಾಯಕ್ಕೆ ಒಳಗಾಗಿ ಅಲ್ಲ, ಕೃತರತಿ. ಇದು ಗಮನಿಸಬೇಕಾದ್ರು. ಭಾರೀ ಸಂತೋಷದಿಂದ ವಾಸುದೇವನಂತಹ ಗೆಳೆಯ ಇದ್ದಾನೆ, ಅವನ ಗೆಳೆತನವನ್ನು ಅನುಭವಿಸ್ತಾ ಅವನಿಗೆ ಮಾರ್ಗದರ್ಶನ ನೀಡಬೇಕು ಅಂತ ಕೃತರತಿ ಕಲು ತತ್ರ ಹರಿಸ್ಸಖ. ಉಡುಪಿಗೆ ಬನ್ನಂಜೆಯಿಂದ ಉಡುಪಿಯವರೆಗೆ ಬರುವವರೆಗೆ ನನಗೆ ಮಹಾಲಿಂಗೇಶ್ವರನ ಒಳಗಿರ್ತಕ್ಕಂಥ ದೇವರು ನನಗೆ ಗೆಳೆಯನಾಗಿ ಇದ್ದರು ಅಂತ ಹೇಳುವಂಥ ಮಾತು. ಇದು ಭಗವಂತನ ಮೇಲೆ ಹರಿಸಬೇಕಾದ ಸಖ್ಯ ಭಕ್ತಿಯ ಬಗ್ಗೆ ಬೆಳಕು ಚೆಲ್ಲುವ ಒಂದು ದೊಡ್ಡ ವಿಚಾರ. ಇದು ಹುಡುಗಾಟಿಕೆ ಅಲ್ಲ. ವಾಸುದೇವ ಏನೋ ಮನೆಯಿಂದ ತಪ್ಪಿಸಿಕೊಂಡ, ಎಲ್ಲೋ ಹೇಗೋ ಬಂದ ಅಲ್ಲ. ಉದ್ದೇಶಪೂರ್ವಕವಾಗಿ ಹೀಗೆ ಬಂದು ತನ್ನ ತಂದೆ ನಡಿಲ್ಲಾಯರಲ್ಲಿ ಈ ಉತ್ತರ ಕೊಡುವ ಮೂಲಕ ಸಾಧಕರಿಗೆ ಭಗವಂತನಲ್ಲಿ ಸಖ್ಯ ಭಕ್ತಿಯನ್ನು ಹೇಗೆ ಅಳವಡಿಸಿಕೊಳ್ಬೇಕು, ಸಖ್ಯ ಭಕ್ತಿಯ ಒಂದು ಅಂಶದ ಬಗ್ಗೆ ಬೆಳಕು ಚೆಲ್ತಾ ಇದ್ದಾನೆ. ದೇವರು ಯಾವತ್ತೂ ಕೂಡ ನಮ್ಮ ಜೊತೆಗೇ ಇರುವವರು. ನಾವು ಅದನ್ನು ವಿಶ್ಲೇಷಿಸಿಕೊಳ್ಳುವುದಿಲ್ಲ. ಆದರೆ ವಾಸುದೇವ ಅದನ್ನು ವಿಶ್ಲೇಷಿಸಿಕೊಂಡಿದ್ದಾನೆ. ವಿಷ್ಣು ಸೂಕ್ತದಲ್ಲಿ ಒಂದು ಮಾತು ಹೇಳ್ತಾರೆ, ಇಂದ್ರಸ್ಯ ಯುಜ್ಜ ಸಖಾ ಅಂತ. ವಿಷ್ಣುವನ್ನು ಇಂದ್ರನ ಜೊತೆಗೇ ಇರುವ ಗೆಳೆಯ ಅಂತ. ಇಂದ್ರ ಅಂದರೆ ಯಾರು? ಶಚೀಪತಿ ಅಲ್ಲ. ಶಚೀಪತಿ ಒಂದು ಅರ್ಥ ಆಗ್ಬೋದು, ಶಚೀಪತಿಗಿಂತಲೂ ಮುಖ್ಯವಾಗಿ ಇಂದ್ರಸ್ಯ ಸಹಿತ ಸಖಾ. ಮಧ್ವಗುರುಗಳು ಬರೀತಾರೆ, ಪ್ರಾಣಸ್ಯೇವ ಇಂದ್ರನಾಮ್ನಶ್ಚ. ಇಂದ್ರ ಅನ್ನೋದು ಷಟ್ಪ್ರಶ್ನೋಪನಿಷತ್ನಲ್ಲಿ ಪ್ರಾಣದೇವನನ್ನು ಷಟ್ಪ್ರಶ್ನೋಪನಿಷತ್ತು ಕರೆದಿದೆ. ಹಾಗಾದರೆ ಇಂದ್ರ ಅಂದರೆ ಪ್ರಾಣದೇವ, ಅವನಿಗೆ ಜೊತೆಗೇ ಇರತಕ್ಕಂತಹ ಗೆಳೆಯ ಭಗವಂತ ಅಂತ. ಹಾಗಾಗಿ ಆ ಏನು ವಿಷ್ಣು ಸೂಕ್ತದಲ್ಲಿ ಇಂದ್ರಸ್ಯ ಯುಜ್ಜ ಸಖಾ ಅಂತ ಏನೊಂದು ಸಂದೇಶ ಕೊಟ್ಟಿದ್ದಾರೆ, ಆ ಸಂದೇಶಕ್ಕೆ ವಾಸುದೇವ ಒಂದು ಪ್ರಾತ್ಯಕ್ಷಿಕೆಯನ್ನು ನೀಡಿದ್ದಾನೆ. ದೇವರು ಹೇಗೆ ನನಗೆ ಗೆಳೆಯನಾಗಿ ಇರ್ತಾನೆ.
ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧಕ್ಕೆ ಒಳಗಾಗಿ ಅಲ್ಲ, ಕೃತರತಿ, ಭಾರೀ ಸಂತೋಷದಿಂದ. ಇದು ಬರೇ ವಾಸುದೇವನ ಬಗ್ಗೆ ಮಾತ್ರ ಅಲ್ಲ, ನಮ್ಮೆಲ್ಲರ ಬಗ್ಗೆಯೂ ಕೂಡ. ದ್ವಾಸುಪರ್ಣ ಸೈಜ ಸಖಾಯವು ಅಂತ ಅಥರ್ವಣೋಪನಿಷತ್ತು ಹೇಳುವಂತೆ ನಮ್ಮ ಜೊತೆಗೇ ಇರ್ತಕ್ಕಂಥ ಭಗವಂತ. ಸಯುಜ ಅಂದರೆ ನಮ್ಮ ಜೊತೆಗೇ ಇರ್ತಾನೆ ಅಂತ ಒಂದು ಅರ್ಥ, ಮತ್ತೊಂದು ಹಾರ್ದಿಕವಾಗಿ ನಮ್ಮ ಜೊತೆಗೇ ಇರ್ತಾನೆ. ಕೃತರತಿ, ಪ್ರೀತಿಯಿಂದ ನಮ್ಮ ಜೊತೆಗೆ ಇರ್ತಾನೆ. ಅವನಿಗೆ ನಾವು ಹೃದಯವಂತಿಕೆಯನ್ನು ತೋರಿಸಿಕೊಟ್ರೆ, ಅವನ ಸಖ್ಯವನ್ನು ನಾವು ಗುರುತಿಸಿ ಅದಕ್ಕೆ ತಕ್ಕಂತೆ ನಾವು ನಡ್ಕೊಂಡ್ರೆ, ಸುಧಾಮನಿಗೆ ಹೇಗೆ 1000 ಕೈಯಲ್ಲಿ ಕೊಟ್ಟ ಹಾಗೆ ನಮಗೆ ಕೊಡ್ತಾನೆ. ಇದನ್ನು ಭಾಗವತದ ಹಂಸಗುಖ್ಯ ಸ್ತೋತ್ರದಲ್ಲಿ ದಕ್ಷ ಪ್ರಜಾಪತಿ ಭಗವಂತನನ್ನು ಸ್ತುತಿಸುವಂಥದ್ದಿದೆ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ವಸನ್ ಸಂವಸತಃ ಪುರೇಸ್ಮಿನ್. ಇದೇ ಶರೀರದಲ್ಲಿ ನಮ್ಮ ಗೆಳೆಯ ಇದ್ದಾನೆ, ಆದರೆ ಅವ ಗೆಳೆಯ ಅಂತ ನಾವು ಗುರುತಿಸುವುದಿಲ್ಲ, ಹಾಗಾಗಿ ನಾವು ದಾರಿದ್ರ್ಯಕ್ಕೆ ಒಳಗಾಗಿದ್ದೇವೆ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ವಾಸುದೇವನಾಗಿದ್ದಾಗಲೇ, ಇನ್ನೂ ಸನ್ಯಾಸ ಸ್ವೀಕಾರ ಮಾಡುವ ಮುಂಚೆಯೇ ಭಗವಂತನ ಬಗ್ಗೆ ಬೆಳಕು ಚೆಲ್ಲಿದವರು ಮಧ್ವಗುರುಗಳು. ಮೊದಲನೇದಾಗಿ ನಡಿಲ್ಲಾಯರಿಗೇನೆ ನಮ್ಮೆಲ್ಲರ ಗೆಳೆಯನಾದವ ಭಗವಂತ ಅಂತ ಅವರು ಸಖ್ಯ ಭಕ್ತಿಯನ್ನು ಭಗವಂತನಲ್ಲಿ ಹರಿಸುವಂತೆ ತೋರಿಸಿಕೊಟ್ಟವರು ಅನ್ನುವುದನ್ನು ಗಮನಿಸಬೇಕಾದದ್ದು. ಇನ್ನು ಜಯತೀರ್ಥರ ಒಂದು ಘಟನೆಯ ಬಗ್ಗೆ ಬರೋಣ. ಮಹಾಭಾರತದಲ್ಲಿ ಒಂದು ನಾಸ್ತಿಕ್ಯವಾದವನ್ನು ನಿರಾಕರಣೆ ಮಾಡತಕ್ಕಂಥ ಒಂದು ಪ್ರಸಂಗ ಬರುತ್ತೆ. ಮೋಕ್ಷಧರ್ಮ ಪರ್ವದಲ್ಲಿ, ಶಾಂತಿ ಪರ್ವದ ಒಂದು ಅವಾಂತರ ಪರ್ವ, ಮೋಕ್ಷಧರ್ಮ ಪರ್ವ. ಅದರಲ್ಲಿ 12 ಘಟನೆಗಳನ್ನು ಉಲ್ಲೇಖ ಮಾಡಿ, ಈ ಘಟನೆಗಳನ್ನು ನಾವು ಪರಿಶೀಲಿಸಿದರೆ ಖಂಡಿತ ನಾಸ್ತಿಕ್ಯವಾದ ಸರಿಯಲ್ಲ, ಆಸ್ತಿಕ್ಯವಾದವನ್ನು ಒಪ್ಪಲೇಬೇಕು ಅಂತ ಆಗುತ್ತೆ ಅಂತ ಹೇಳುವಂಥದ್ದು. ರೇತೋ ಧಾತುರು ವಟಕಣಿಕ ಧೃತಧೂಮಾದಿವಾಸನಂ ಜಾತಿ ಸ್ಮೃತಿ ಅಂತ ಇತ್ಯಾದಿ ಬರುತ್ತೆ. ಇಲ್ಲಿ 6ನೇದಾಗಿ ಜಾತಿ ಸ್ಮೃತಿಯ ಉಲ್ಲೇಖ ಬಂದಿದೆ. ಜಾತಿ ಸ್ಮೃತಿ ಅಂದರೆ ಏನು ಗೊತ್ತಾ? ಹಿಂದಿನ ಜನ್ಮದ ಸ್ಮರಣೆ. ವೇದವ್ಯಾಸರು ಹೇಳ್ತಾರೆ, ಆಸ್ತಿಕ್ಯವಾದ ಇದೆ ಅನ್ನುವುದಕ್ಕೆ ಜಾತಿ ಸ್ಮೃತಿ ಒಳ್ಳೆಯ ಜ್ಞಾಪಕ. ಹಿಂದಿನ ಜನ್ಮದ ಸ್ಮರಣೆ ಅದು ನಮಗೆಲ್ಲ ಉಂಟೋ ಇಲ್ವೋ ಗೊತ್ತಿಲ್ಲ, ಕೆಲವೊಮ್ಮೆ ಸ್ವಲ್ಪ ಸ್ವಲ್ಪ ಅಭಿವ್ಯಕ್ತವಾಗುತ್ತೆ. ಈ ಜಾತಿ ಸ್ಮೃತಿಗೆ ಜ್ವಲಂತ ನಿದರ್ಶನ ಜಯತೀರ್ಥರು. ಅವರು ದೋಂಡೋ ರಘುನಾಥರಾಗಿದ್ದಾಗ, ಒಂದು ಪಾಳೆಗಾರ ಆಗಿದ್ದಾಗ ಸರದಾರ ತನ್ನ ಸೇನೆಯನ್ನೆಲ್ಲ ಕಟ್ಟಿಕೊಂಡು ಭೀಮರಥಿ ನದಿಗೆ ಬರ್ತಾರೆ. ಅವರ ಚರಿತ್ರೆಯನ್ನು ತಾವು ಕೇಳಿರಬಹುದು, ಆದರೂ ಮತ್ತೆ ಮೆಲುಕು ಹಾಕೋಣ. ಭೀಮರಥಿಗೆ ಬಂದು ಆ ಕುದುರೆ ಮೇಲೆ ಕುಳಿತುಕೊಂಡೇ ನದಿಯ ನೀರನ್ನು ಕುಡಿಯಲಿಕ್ಕೆ ಪ್ರಾರಂಭಿಸ್ತಾರೆ, ಕುಡಿತಾರೆ ಕೂಡ. ಪಕ್ಕದಲ್ಲೇ ಅಕ್ಷೋಭ್ಯ ತೀರ್ಥರು ತಪಸ್ಸು ಮಾಡ್ತಾಯಿದ್ರು, ಮನನ ಮಾಡ್ತಾಯಿದ್ರು. ಒಂದು ಶಬ್ದ ಹೇಳಿಬಿಡ್ತಾರೆ. ಈ ದೋಂಡೋಪಂತನ ರಘುನಾಥನ ಈ ಚಟುವಟಿಕೆಯನ್ನು ಕಂಡು ಅವರ ಬಾಯಿಯಿಂದ ಒಂದು ಮಾತು ದೇವರು ಹೇಳಿಸಿಬಿಡ್ತಾರೆ, ಕಿಂ ಪಶು ಪೂರ್ವ ದೇಹೇ ಅಂತ. ಹಿಂದಿನ ದೇಹದಲ್ಲಿ ನೀನು ಪಶುವಾಗಿದ್ಯಾ ಅಂತ. 7 ಅಕ್ಷರಗಳನ್ನು ಒಳಗೊಂಡ, 3 ಶಬ್ದವನ್ನು ಒಳಗೊಂಡ ಒಂದು ವಾಕ್ಯ, ಉಪವಾಕ್ಯ ನೋಡಿ. ಈ ವಾಕ್ಯವನ್ನು ಕೇಳಿದ್ದೇ ತಡ ಆ ರಘುನಾಥ ಪೂರ್ಣ ಪರಿವರ್ತನೆಗೆ ಒಳಗಾಗಿ ಬಿಟ್ಟು, ಇದರಿಂದ ಅಶ್ವದಿಂದ ಇಳಿದ, ಕುದುರೆಯಿಂದ ಇಳಿದ, ತನ್ನ ಸರದಾರನ ವೇಷಭೂಷ ಎಲ್ಲ ತೆಗೆದು ಹಾಕಿದ. ನನಗೆ ಸನ್ಯಾಸ ಕೊಡಿ, ನಾನು ನಿಮ್ಮ ಶಿಷ್ಯನಾಗ್ತೇನೆ ಅಂತ ಪೂರ್ಣವಾಗಿ ಒಪ್ಪಿಕೊಂಡ. ಇದು ಜಯತೀರ್ಥರ, ಮತ್ತೆ ಆ ರಘುನಾಥನೇ ಜಯತೀರ್ಥರಾಗುವಂಥದ್ದು. ಜಯತೀರ್ಥರ ಜೀವನದಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ತಿರುವು ಇದು. ಜಾತಿ ಸ್ಮೃತಿಗೆ ಜ್ವಲಂತ ನಿದರ್ಶನ ನೋಡಿ. ಕಿಂಪಶು ಪೂರ್ವದೇಹೆ ಅಂತ ಅಕ್ಷೋಭ್ಯ ತೀರ್ಥರು ಒಂದು ಮಾತು ಹೇಳಿದಾಗ ಯಾಕೆ ಇಷ್ಟೊಂದು ಪರಿವರ್ತನೆ ಆಗಬೇಕು? ಪರಿವರ್ತನೆ ಆಗಬೇಕು ಅಂದರೆ ಜಯತೀರ್ಥರು ಹಿಂದಿನ ಜನ್ಮದಲ್ಲಿ ಅವರು ಪಶುವಾಗಿದ್ದರು, ಮಧ್ವಗುರುಗಳ ಗ್ರಂಥಗಳನ್ನು ಹೊರುವ ಪಶುವಾಗಿದ್ದರು. ಆ ಪಶುವಾಗಿರುವುದರಿಂದಲೇ ಅವರಿಗೆ ಅಂತಹ ಒಂದು ಸ್ಮರಣೆ ಬಂತು. ಹಾಗಾದರೆ ಹಿಂದಿನ ಜನ್ಮ ಉಂಟು ಅಂತ ಆಯಿತು.
ಹಿಂದಿನ ಜನ್ಮದ ಕರ್ಮಗಳು ಈಗ ಕೆಲಸ ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟ ಕರ್ಮ, ಆ ಕರ್ಮವನ್ನು ನಿಯೋಜಿಸ್ತಕ್ಕಂಥ ಕರ್ಮಾಧ್ಯಕ್ಷ, ಹೀಗೆ ಕರ್ಮ ಸಿದ್ಧಾಂತ, ಈ ರೀತಿಯಾಗಿ ಆಸ್ತಿಕ್ಯವಾದದ ಕಂಬದಂತೆ ಇರತಕ್ಕಂಥ ಪ್ರಧಾನ ಪ್ರಮೇಯಗಳೆಲ್ಲ ಇದರಿಂದ ಸಿದ್ಧವಾಗುತ್ತೆ ಜಾತಿ ಸ್ಮೃತಿಯಿಂದ. ಈ ಜಯತೀರ್ಥರ ಜಾತಿ ಸ್ಮೃತಿಯಿಂದ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿದರೆ ಸ್ಪಷ್ಟವಾಗುತ್ತೆ. ಇದ್ದಕ್ಕಿದ್ದಂತೆ ಅಶೋಭ್ಯ ತೀರ್ಥರ ಆ ಮಾತಿನಿಂದ ಅಷ್ಟು ಪ್ರಭಾವಿತರಾಗಬೇಕಾಗಿದ್ರೆ ನಾಸ್ತಿಕ್ಯವಾದ ಹೇಳುವಂತೆ ಈ ಜನ್ಮ ಮಾತ್ರ ಅಂತಾಗಿದೆ ಸಾಧ್ಯವೇ ಇಲ್ಲ. ಹಿಂದಿನ ಜನ್ಮ, ಕರ್ಮ, ಕರ್ಮವನ್ನು ನಿಯೋಜಿಸುವ ಕರ್ಮಾಧ್ಯಕ್ಷ ಇತ್ಯಾದಿಗಳನ್ನೆಲ್ಲ ನಾವು ಆಸ್ತಿಕ್ಯವಾದದಲ್ಲಿ ಏನೇನು ಪ್ರಮುಖ ಪ್ರಮೇಯಗಳನ್ನು ಒಪ್ತೇವೋ ಅದನ್ನೆಲ್ಲ ಒಪ್ಪಿಕೊಳ್ಳೇಬೇಕು. ಹೀಗೆ ಆಸ್ತಿಕ್ಯವಾದಕ್ಕೆ ಸ್ತಂಭದಂತೆ ಇರತಕ್ಕಂತಹ ಜಾತಿ ಸ್ಮೃತಿಗೆ ಜ್ವಲಂತ ನಿದರ್ಶನರಾದವರು ಜಯತೀರ್ಥರು. ಅಂತಹ ಜಯತೀರ್ಥರು ಮಧ್ವರ 40 ಗ್ರಂಥಗಳಲ್ಲಿ 18 ಗ್ರಂಥಗಳಿಗೆ ಟೀಕೆಯನ್ನು ಬರೆದಿದ್ದಾರೆ, 3 ಸ್ವತಂತ್ರ ಕೃತಿಗಳನ್ನು ರಚಿಸಿದ್ದಾರೆ. ಹೀಗೆ ಜಯತೀರ್ಥರ ಬಗ್ಗೆ ಒಂದು ಕಂಡದ್ದಾಯಿತು. ಇನ್ನು ವ್ಯಾಸತೀರ್ಥರು ಅವರ ಸಾಧನೆಗಳು ಬಹಳ. ಅವರು ಯಂತ್ರೋದ್ಧಾರ ಪ್ರಾಣದೇವನ ಪ್ರತಿಷ್ಠೆ ಮಾಡಿದವರು, 732 ಪ್ರಾಣದೇವರನ್ನು ಅಲ್ಲಲ್ಲಿ ಪ್ರತಿಷ್ಠೆ ಮಾಡಿದವರು, ಪುರಂದರದಾಸರು, ಕನಕದಾಸರು ಮುಂತಾದವರನ್ನು ಸಿದ್ಧಪಡಿಸಿದವರು. ಮತ್ತು ಲೋಕಪಾವನ ಮಠ ಅಂತ ಅವ್ರದ್ದೊಂದು ವಿಶ್ವವಿದ್ಯಾಲಯ ಹಂಪೆಯಲ್ಲಿ ಇರ್ತಕ್ಕಂಥದ್ದು. ಆ ಲೋಕಪಾವನ ಮಠಕ್ಕೆ ಸ್ಥಾಪಕರಾಗಿ ಚಾಲಕರಾಗಿ ತುಂಬ ವಿದ್ವಾಂಸರನ್ನು ಸಿದ್ಧಪಡಿಸಿದಿರ್ತಕ್ಕಂಥವರು. ಮುಖ್ಯವಾಗಿ, ಅದಕ್ಕಿಂತಲೂ ಮುಖ್ಯವಾಗಿ, ಕೃಷ್ಣ ದೇವರಾಯ ಆಳ್ತಾ ಇದ್ದಾಗ ಅವನಿಗೆ ಕುಹುಯೋಗ ಬಂತು. ಅದನ್ನು ತಮ್ಮ ತಪಸ್ಸಿನ ಫಲದ ಅದನ್ನು ಪರಿಹರಿಸಿ ಅವನ ವಿಶೇಷ ಒಲುಮೆಗೆ ಪಾತ್ರನಾಗಿ ಅವ ಎಲ್ಲ ತಾನು ಹೇಳುವಂತೆ ನಡ್ಕೊಳ್ಳುವಂತೆ ಮಾಡಿರ್ತಕ್ಕಂಥವು. ತಿರುಪತಿಯ ತಿಮ್ಮಪ್ಪನನ್ನು 12 ವರ್ಷ ಆರಾಧನೆ ಮಾಡಿರುವವರು. ಇದಕ್ಕಿಂತೆಲ್ಲ ಮುಖ್ಯವಾಗಿ ಕೊಳಲು ಧರಿಸಿಕೊಂಡಿರ್ತಕ್ಕಂಥ ವೇಣು ಕೃಷ್ಣನನ್ನು ಅವರು ಕುಣಿಸಿದವರು. ಇದು ವ್ಯಾಸರಾಜರ ಜೀವನ ಚರಿತ್ರೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಾಧನೆ. ಏನಿದು? ವ್ಯಾಸತೀರ್ಥರು ಶ್ರೀಪಾದರಾಜರ ಶಿಷ್ಯರು. ಶ್ರೀಪಾದರಾಜರು ಒಮ್ಮೆ ಏನೋ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ, ಪೂಜೆ ಆದಷ್ಟು ಬೇಗ ನಡೆಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಶಿಷ್ಯರಿಗೆ ನೀವು ಪೂಜೆಯನ್ನು ಮುಂದುವರಿಸಿ, ನಾನು ಮಹಾಮಂಗಳಾರತಿ ಆಗುವಾಗ ನಾನು ಮಾಡ್ತೇನೆ ಅಂತ ಹಾಗೆ ಮಾಡುವ ಕ್ರಮ ಇದೆ, ಆ ರೀತಿ ಹೇಳಿದ್ದಾರೆ. ಸರಿ, ವ್ಯಾಸತೀರ್ಥರು ಒಂದೊಂದೇ ಪ್ರತಿಮೆಯನ್ನು ಇಟ್ಟು ಪೂಜೆಗೆ ಅಣಿ ಮಾಡ್ತಾ ಇದ್ದಾರೆ. ಒಂದು ಸಂಪುಟ ನೋಡಿ, ಅಲ್ಲಿ ಆ ಸಂಪುಟವನ್ನು ಬಿಡಿಸುವ ಕ್ರಮ ಇಲ್ಲ, ಯಾಕೆಂದರೆ ಅದು ಬಿಡಿಸ್ಲಿಕ್ಕೆ ಆಗುವುದಿಲ್ಲ. ಅದು ಶ್ರೀಪಾದರಾಜರಿಗೆ ಇದರಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಅದನ್ನು ಪಂಢರಾಪುರದಲ್ಲಿ ಅಲ್ಲಿಯ ನದಿಯಲ್ಲಿ ಸಿಕ್ಕಿರ್ತಕ್ಕಂಥ ಚಂದ್ರಭಾಗ ನದಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಇಷ್ಟವರೆಗೆ ಅದನ್ನು ಬಿಡಿಸ್ಲಿಕ್ಕೆ ಹೋಗೇ ಇಲ್ಲ ಶ್ರೀಪಾದರಾಜರು, ಅದು ಬಿಡಿಸ್ಲಿಕ್ಕೆ ಆಗುವುದಿಲ್ಲ ಅಂತ. ಆದರೆ ವ್ಯಾಸತೀರ್ಥರು ಹೀಗೆ ಬಿಡಿಸ್ತಾರೆ, ತೆಗಿಲಿಕ್ಕೆ ಬಂತು. ತೆಗೆದ್ರೆ ಬರೇ ಹಾಗೆ ಇಲ್ಲ, ಅದರಲ್ಲಿ ಕೊಳಲುಗಾನ ಮಾಡ್ತಾ ಇರ್ತಕ್ಕಂಥ ಕೃಷ್ಣ ಇದ್ದಕ್ಕಿದ್ದಂತೆ ಎದ್ದು ಅವ ನರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನೋಡಿ. ವ್ಯಾಸತೀರ್ಥರ ಮೇಲೆ ಭಗವಂತನ ಈ ಕರುಣೆಯನ್ನು ಗಮನಿಸಿದಾಗ ಕಾಟಕೋಪನಿಷತ್ತಿನ ಈ ಮಾತು ನೆನಪಿಗೆ ಬರುತ್ತೆ. ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಯಮದೇವರು ನಚಿಕೇತನಿಗೆ ಹೇಳ್ತಾರೆ, ನಚಿಕೇತ, ದೇವರು ಮನಸ್ಸು ಮಾಡಬೇಕು. ನನ್ನ ಹತ್ತಿರ ಈ ಭಕ್ತ ಬಂದಿದ್ದಾನೆ, ಅವನಿಗೆ ನನ್ನ ರೂಪವನ್ನು ತೋರಿಸಿಕೊಡ್ಬೇಕು ಅಂತ ಅವ ಆಯ್ಕೆ ಮಾಡಿದರೆ ಆ ಭಕ್ತನ ಎದುರು ತನ್ನ ರೂಪವನ್ನು ತೆರೆದುಕೊಳ್ತಾನೆ. ಇದಕ್ಕೆ ಒಳ್ಳೆಯ ನಿದರ್ಶನ ಇವರು ವ್ಯಾಸತೀರ್ಥರು. ವ್ಯಾಸತೀರ್ಥರಿಗೆ ಆ ಸಂಪುಟದಲ್ಲಿರ್ತಕ್ಕಂಥ ವೇಣುಗೋಪಾಲ ತನ್ನ ದರ್ಶನ ಕೊಡಬೇಕು ಅಂತ ಅನಿಸ್ತು, ದರ್ಶನ ಕೊಟ್ಟ. ಬರೇ ದರ್ಶನ ಕೊಡುವುದು ಮಾತ್ರ ಅಲ್ಲ, ತಕತಾಯಿ ಅಂತ ಕುಣಿತಾ ಇದ್ದಾನೆ. ಜಗನ್ನಾಥದಾಸರು ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ
ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆ ನಿಮಗೆಂಬ ಅಂತ. ಒಂದೊಂದು ಹೆಜ್ಜೆ ಹೆಚ್ಚು ಉತ್ಸಾಹ ತೋರಿಸ್ತಾನೆ ಭಗವಂತ ಅಂತ. ಇದು ಒಂದು ಹೆಜ್ಜೆ ಅಲ್ಲ, 2 ಹೆಜ್ಜೆ. ವ್ಯಾಸತೀರ್ಥರು ಕುಳಿತುಕೊಂಡು ಪೂಜೆಗೆ ತೊಡಗಿದ್ರೆ ವೇಣುಗೋಪಾಲ ಕುಣಿತಾ ಇದ್ದಾನೆ, ತಕತೈ ಅಂತ ಕುಣಿತಾ ಇದ್ದಾನೆ. ಭಕ್ತ್ಯುದ್ರೇಕ ಆಯಿತು ವೇದವ ಇವರಿಗೆ, ವ್ಯಾಸತೀರ್ಥರಿಗೆ. ಆ ಕಡೆ ಈ ಕಡೆ ನೋಡಿದ್ರು ಎಲ್ಲಾದರೂ ತಾಳ ಉಂಟ ಅಂತ ಇರಲಿಲ್ಲ. 2 ಸಾಲಿಗ್ರಾಮ ಇತ್ತು, ಸಾಲಿಗ್ರಾಮ ಹಿಡ್ಕೊಂಡು ತಾಳ ಹೊಡಿತಾ ಇದ್ದಾರೆ. ಅವರು ತಾಳ ಹೊಡಿದ ಹಾಗೆ ತಕತೈ ಅಂತ ಕುಣಿತಾ ಇದ್ದಾನೆ. ಹೇಗೆ ಕಾಳಿಯನ ಮೇಲೆ ಕೃಷ್ಣ ನರ್ತನೆಗೆ ತೊಡಗಿದಾಗ ಬ್ರಹ್ಮಾದಿಗಳು ಬಂದು ಮೃದಂಗ ಇತ್ಯಾದಿಗಳನ್ನು ಬಾರಿಸಿದ್ರು ಅಂತ ಬರುತ್ತೋ, ಆ ರೀತಿ ಇಲ್ಲಿ ವ್ಯಾಸತೀರ್ಥರು ವೇಣುಗೋಪಾಲನ ನರ್ತನಕ್ಕೆ ತಾಳ ಹೊಡಿತಾ ಇದ್ದಾರೆ. ತಾಳ ಯಾವುದು ಅಂದರೆ ಸಾಲಿಗ್ರಾಮ ಹೊಡಿತಾ ಇದ್ದಾರೆ. ಏನು ಪೂಜೆಯ ಸುದ್ದಿಯೇ ಇಲ್ಲ ಅಂತ ಇವರು ಶ್ರೀಪಾದರಾಜರು ಬಂದು ದೂರದಿಂದ ನೋಡ್ತಾ ಇದ್ದಾರೆ. ವಿಚಿತ್ರ ಘಟನೆ ಕಾಣಿಸ್ತಾ ಇದೆ. ಅಷ್ಟಾದಾಗ ಕೃಷ್ಣ ತನ್ನ ನರ್ತನವನ್ನು ನಿಲ್ಲಿಸಿಬಿಟ್ಟ. ಎಲ್ಲಿ ನಿಲ್ಲಿಸಿದ್ದಾನೆ ಅಂದರೆ, ನರ್ತನ ಮಾಡಲಿಕ್ಕೆ ಎಡಗಾಲನ್ನು ಬಲಗಾಲಿನ ಪಾದದ ಮೇಲೆ ಇಡಬೇಕು, ಅಷ್ಟು ಇಟ್ಟಿದ್ದಾನೆ. ಇಟ್ಟು ಕೂಡಲೇ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಅಲ್ಲಿಗೆ ನಿಲ್ಲಿಸಿದ ನೋಡಿ. ಹಾಗಾಗಿ ವ್ಯಾಸರಾಜ ಮಠದಲ್ಲಿ ಈಗಲೂ ಕೂಡ ಆರಾಧನೆಗೊಳ್ತಾ ಇರತಕ್ಕಂಥ ಒಂದು ಪ್ರತಿಮೆ ಗಮನಿಸಬೇಕು. ನೀವು ಎಲ್ಲಾದರೂ ಇಲ್ಲಿ ವ್ಯಾಸರಾಜ ಮಠದ ಯತಿಗಳು ಬಂದರೆ ಗಮನಿಸಬೇಕು. ಅಲ್ಲಿಯ ಕೃಷ್ಣನ ಪ್ರತಿಮೆಯ ಒಂದು ಭಂಗಿ ಏನಿದೆ ಅಂದರೆ, ಎಡಗಾಲು ಎಡಪಾದ ಬಲಪಾದದ ಮೇಲೆ ನರ್ತನದ ಶೈಲಿಯಲ್ಲಿ ಇರುವಂಥದ್ದು. ಈ ರೀತಿ ಮಾಡಿದವರು ಯಾರು ಅಂದರೆ ವ್ಯಾಸತೀರ್ಥರು. ಶ್ರೀಪಾದರಾಜರು ಹೇಳಿದರು, ನನಗೆ ಆಗದ ಕೆಲಸವನ್ನು ನೀನು ಮಾಡಿದ್ದಿ, ಅದಕ್ಕಾಗಿ ಈ ಪ್ರತಿಮೆ ಇನ್ನು ನಿನ್ನಲ್ಲೇ ಇರಲಿ ಅಂತ ಅನುಗ್ರಹ ಮಾಡಿದ್ರು ಅಂತ ಹೀಗೆ ಬರುತ್ತೆ. ಈ ರೀತಿ ಇದು ವ್ಯಾಸತೀರ್ಥರ ದೊಡ್ಡ ಒಂದು ಸಾಧನೆ. ಭಗವಂತ ತನ್ನ ಎದುರು ಕುಣಿಯುವಂತೆ ಮಾಡಿದವರು, ಅಂತಹ ಭಕ್ತಿಯಿಂದ ಒಳಗೊಂಡವರು ಅನ್ನೋದು ಅವರ ದೊಡ್ಡ ಹೆಗ್ಗಳಿಕೆ ಅಂತ ನಾವು ಗಮನಿಸಬೇಕಾದದ್ದು. ಇಷ್ಟಾದ ಮೇಲೆ ಆ 3 ವ್ಯಕ್ತಿಗಳ ಒಂದೊಂದು ಸಂದೇಶವನ್ನು ಗಮನಿಸೋಣ. ಮಧ್ವಗುರುಗಳ ಮತ್ತು ಜಯತೀರ್ಥರ ಕೊಡುಗೆಯನ್ನು ಪರಿಚಯಿಸಿಕೊಟ್ಟಿರ್ತಕ್ಕಂಥವರು ವ್ಯಾಸತೀರ್ಥರು. ಈ ರೀತಿ ನೋಡಿ, ನ್ಯಾಯಾಮೃತದಲ್ಲಿ ಅವರ ಒಂದು ಪದ್ಧತಿ ಹೇಗೆ ಅಂದರೆ, ಅವರು ಸಾಮಾನ್ಯ ಯಾವುದ್ಯಾವುದೋ ವಿಶೇಷಣಗಳನ್ನು ಹಾಕಿ ಹೊಗಳುವ ಕ್ರಮ ಇಲ್ಲ ಅವ್ರದ್ದು. ಅವರ ಕೊಡುಗೆಯನ್ನೇ ಗಮನದಲ್ಲಿಟ್ಟುಕೊಂಡು ಆ ಕೊಡುಗೆಗೆ ಉಚಿತವಾಗಿರ್ತಕ್ಕಂತಹ ಮಂಗಲಾಚರಣೆಯನ್ನು ಮಾಡುವಂಥದ್ದು. ಜಯತೀರ್ಥಂ ತಮಾಶ್ರಯೇ ಅಂತ ಹೇಳ್ತಾರೆ. ಅಂತಹ ಜಯತೀರ್ಥರನ್ನು ನಾನು ಆಶ್ರಯಿಸ್ತೇನೆ. ಅವರು ವಿರಕ್ತರು, ಇದಾಗಿದ್ದಾರೆ ಅಂತ ಹೇಳಿಬಿಟ್ರೆ ಹೆಚ್ಚು ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ? ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಕ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನ್ಯಾಯಾಮೃತದಲ್ಲಿ ಜಯತೀರ್ಥರನ್ನು ಹೊಗಳಿರ್ತಕ್ಕಂತಹ ಪರಿ ಇದು ನೋಡಿ. ಭಗವಂತನನ್ನು ಬಿಟ್ಟು ಉಳಿದವರನ್ನು ನಾವು ಹೊಗಳುವಾಗ ಪ್ರಾಧಾನ್ಯೇನ ಹರಿರ್ಧ್ಯೇಯ ತತ್ಸಂಬಂಧ ಸುರಾದಯ ಅಂತ ಇರುವಂಥದ್ದು ಹರಿಸಂಹಿತೆ ಹೇಳುತ್ತೆ. ಭಗವಂತನನ್ನು ಕೇಂದ್ರ ಬಿಂದುವಾಗಿಟ್ಟುಕೊಂಡು ಅವನ ಸಂಬಂಧ ಹಚ್ಚಿ ಉಳಿದ ವ್ಯಕ್ತಿಗಳನ್ನು ಸ್ತುತಿಸಬೇಕು ಅಂತ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದ್ದಾರೆ ವ್ಯಾಸತೀರ್ಥರು. ಜಯತೀರ್ಥರನ್ನು ಹೊಗಳಬೇಕು ಅಂತ ದೇವರನ್ನು ಮಧ್ವಾಚಾರ್ಯರನ್ನು ಮರೆತು ಬಿಡುವುದಲ್ಲ, ಅವರ ಜೊತೆಗೆ ಜಯತೀರ್ಥರನ್ನು, ಅವರ ಸಂಬಂಧ ಹಚ್ಚಿ ಜಯತೀರ್ಥರನ್ನು ಹೊಗಳಬೇಕು. ಅದಕ್ಕೆ ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಕ್ವಯ. ನೋಡಿ, ಮಧ್ವಗುರುಗಳ ದೊಡ್ಡ ಕೊಡುಗೆ ಏನು ಅಂದರೆ, ಒಂದು ನಿಧಿಯನ್ನು ಹುಡುಕಿಕೊಟ್ಟವರು. ಎಲ್ಲೋ ನಮ್ಮ ಮನೆಯಲ್ಲಿ ಭೂಗತವಾಗಿತ್ತು ನಿಧಿ, ಆ ನಿಧಿಯನ್ನು ಇಲ್ಲಿ ನಿಧಿ ಇದೆ, ಇದು ನಿಧಿ ಅಂತ ತೋರಿಸಿಕೊಟ್ಟವರು ಆನಂದ ತೀರ್ಥರು. ಆ ನಿಧಿ ಮತ್ಯಾವುದೂ ಅಲ್ಲ, ನಾರಾಯಣ. ಶಾಸ್ತ್ರ ಪ್ರಪಂಚದಲ್ಲಿ ನಾರಾಯಣನ ವ್ಯಕ್ತಿತ್ವವನ್ನು ಚೆನ್ನಾಗಿ ತೋರಿಸಿ, ನಾರಾಯಣ ಬರೇ ಒಂದು ನಾಮಕೆ ವಾಸ್ತೆ ಇರತಕ್ಕಂಥ ಒಬ್ಬ ನಿರ್ಗುಣ ಬ್ರಹ್ಮ ಅಲ್ಲ, ಅವ ನಿಧಿಯಂತೆ ನಮ್ಮ ಜೀವನಕ್ಕೆ ಅತ್ಯಂತ ಉಪಯುಕ್ತನಾದವ ಅಂತ ತೋರಿಸಿಕೊಟ್ಟಿರ್ತಕ್ಕಂತಹ
ಹಿರಿಮೆ ಅದು ಮಧ್ವಗುರುಗಳದ್ದು. ಅವರು ಹೀಗೆ ತಮ್ಮ ಸರ್ವಮೂಲದ 40 ಗ್ರಂಥಗಳ ಮೂಲಕ ನಾರಾಯಣ ಅನ್ನುವ ಒಬ್ಬ ನಿಧಿ ಇದ್ದಾನೆ, ಅವ ಎಲ್ಲ ಗ್ರಂಥಗಳಲ್ಲಿ ಪ್ರತಿಪಾದ್ಯ ಅಂತ ತೋರಿಸಿಕೊಟ್ರೆ, ಜಯತೀರ್ಥರ ಕೊಡುಗೆ ಯಾವುದು? ಪ್ರದರ್ಶಿತೋ ಏನ ಸಮ್ಯಕ್. ಅವರು ನಿಧಿ ತೋರಿಸಿಕೊಟ್ರು. ಆ ನಿಧಿಯನ್ನು ಹೇಗೆ ಬಳಸಿಕೊಳ್ಳುವುದು ಅನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಯಾಕೆಂದರೆ ಮಧ್ವರ ಶೈಲಿ ಏನು ಅಂದರೆ, ಅವರು ಸಂಕ್ಷಿಪ್ತ ಮಾತು ಅವರು ಶಂಕರಾಚಾರ್ಯ ಹಾಗೆ ಹೆಚ್ಚು ಮಾತಾಡುವುದಿಲ್ಲ. ಅವರು ಆದಷ್ಟು ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುವಂಥದ್ದು. ಹಾಗಾಗಿ ಅದರ ವಿವರಣೆಯ ಅವಶ್ಯಕತೆ ಇದೆ. ಅದನ್ನು ವಿವರಣೆ 18 ಟೀಕಾ ಗ್ರಂಥಗಳ ಮೂಲಕ ಮಾಡಿರ್ತಕ್ಕಂಥವರು ಜಯತೀರ್ಥರು. ಪ್ರದರ್ಶಿತೋ ಏನ ಸಮ್ಯಕ್. ಮಧ್ವಗುರುಗಳು ಯಾವ ನಿಧಿಯನ್ನು ನಮಗೆ ತೋರಿಸಿಕೊಟ್ರೋ ಅದನ್ನು ಚೆನ್ನಾಗಿ ತಮ್ಮ ಟೀಕೆಯ ಮೂಲಕ ನೋಡಿ, ಹೀಗೆ ಹೀಗೆ ಮಧ್ವರ ಅಭಿಪ್ರಾಯ ಹೀಗೆ ಅಂತ ತೋರಿಸಿಕೊಟ್ಟವರು ಇವರು. ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ ಅಂತ. ಹಾಗಾಗಿ ಆ ಮಾತಿನ ಹಿನ್ನೆಲೆಯಲ್ಲಿ ಮಧ್ವಗುರುಗಳ ಹಾಗೂ ಜಯತೀರ್ಥರ ಒಂದು ಕೊಡುಗೆಯನ್ನು, ಸಂದೇಶವನ್ನು ನಾವು ಪರಿಶೀಲಿಸೋಣ. ವಿಷ್ಣು ತತ್ವ ವಿನಿರ್ಣಯ ಅಂತ ಒಂದು 10 ಪ್ರಕರಣಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಕರಣದ ಹೆಸರು ವಿಷ್ಣು ತತ್ವ ವಿನಿರ್ಣಯ. ಎಲ್ಲ ಶಾಸ್ತ್ರದಿಂದ ನಾವು ತಿಳಿಯಬೇಕಾಗಿರ್ತಕ್ಕಂಥ ವಿಷ್ಣು ಹೇಗಿದ್ದಾನೆ ಅಂತ ಅವನ ವಿವರಣೆ ಕೊಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಅದರ ಮಂಗಲಾಚರಣೆಯಲ್ಲೇ ಸದಾಗಮೈಕ ವಿಜ್ಞೇಯಂ ಸಮತೀತಶ್ಚರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇಡೀ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಯಾವ ವಿಷ್ಣುವನ್ನು ಹೇಗೆ ನಾನು ಸಮರ್ಥನೆ ಮಾಡ್ತೇನೆ ಅನ್ನುವುದನ್ನು ಆ ಮಂಗಲಾಚರಣೆ ಶ್ಲೋಕದಲ್ಲೇ ಮಧ್ವಗುರುಗಳು ತೋರಿಸಿಕೊಟ್ಟಿದ್ದಾರೆ. ಸಾಧಕರೇ, ನೀವಿನ್ನು ಗೊಂದಲಕ್ಕೆ ಒಳಗಾಗಬೇಡಿ. ವಿಷ್ಣು ತತ್ವ ನಿರ್ಣಯದಲ್ಲಿ ಏನು ನಿರ್ಣಯ ಮಾಡಿದ್ದಾರೆ, ವಿಷ್ಣುವನ್ನು ಹೇಗೆ ನಿರ್ಣಯ ಮಾಡಿದ್ದಾರೆ ಅಂತ ಗೊಂದಲ ಬೇಡ. ಮೊದಲೇ ನಿಮಗೆ ವಿಷ್ಣು ಯಾವ ರೀತಿ ಅಂತ ನಾನು ತೋರಿಸಿಕೊಡ್ತೇನೆ ಅಂತ. ಅದು ಮಧ್ವಗುರುಗಳ ಒಂದು ಕ್ರಮ. ಅದು ಮಂಗಲಾಚರಣೆಯಲ್ಲೇ ಆ ಗ್ರಂಥದಲ್ಲಿ ಏನೇನು ಬಂದಿದೆ ಅದನ್ನು, ಆ ಪ್ರಮುಖ ಪ್ರಮೇಯನ್ನು ಸೂಕ್ಷ್ಮವಾಗಿ ತೋರಿಸಿಕೊಡುವಂಥದ್ದು. ಅದರಲ್ಲಿ ಹೀಗೆ ಹೇಳಿದ್ದಾರೆ, ವಿಷ್ಣು ತತ್ವ ವಿನಿರ್ಣಯದಲ್ಲಿ ನಿರ್ಣಯಿಸಲ್ಪಡ್ತಕ್ಕಂಥ ವಿಷ್ಣು ಹೇಗಿದ್ದಾನೆ ಅಂದರೆ ಸದಾಗಮೈಕ ವಿಜ್ಞೇಯಂ. ಒಳ್ಳೆಯ ಆಗಮಗಳು ಅಂತ, ಸದಾಗಮಗಳು ಅಂತ ಏನಿದೆ ಅದರಿಂದ ಮಾತ್ರ ತಿಳಿಲಿಕ್ಕೆ ಯೋಗ್ಯನಾದವ. ಸದಾಗಮೈಕ ವಿಜ್ಞೇಯಂ. ಹೇಗೆ ಅವನನ್ನು ತಿಳಿಬೇಕು? ಸಮತೀತಶ್ಚರಾಕ್ಷರಂ. ಈ ಲಕ್ಷ್ಮಿಯಿಂದ ಕೂಡಿರ್ತಕ್ಕಂಥ ಈ ಪ್ರಪಂಚದಿಂದೆಲ್ಲ ಎತ್ತರದಲ್ಲಿ ಇರ್ತಕ್ಕಂಥವ. ನಿರ್ದೋಷಾಶೇಷ ಸದ್ಗುಣಂ. ಯಾವುದೇ ದೋಷದ ಸೋಂಕು ಇಲ್ಲದವ. ಎಲ್ಲ ಗುಣಗಳು ಯಾರಲ್ಲಿ ಮಡುಗಟ್ಟಿವೆಯೋ ಅಂಥವ. ಅಂತಹ ನಾರಾಯಣಂ ಸದಾ ವಂದೇ. ಅಂತಹ ನಾರಾಯಣನನ್ನೇ ನಾನು ವಿಷ್ಣು ತತ್ವ ವಿನಿರ್ಣಯದಲ್ಲಿ ನಿರ್ಣಯ ಮಾಡುವಂಥದ್ದು. ಆ ವಿಷ್ಣು ಬರೇ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಮಾತ್ರ ಪ್ರತಿಪಾದ್ಯ ಅಲ್ಲ, ಇಡೀ ಶಾಸ್ತ್ರ ಪ್ರಪಂಚದಲ್ಲಿ ಪ್ರತಿಪಾದ್ಯನಾದವ ಅವ ಅಂತ. ಆನಂದ ತೀರ್ಥೋಪದಿಷ್ಟೋ ನಿಧಿಹಿ ಅಂತ, ನಿಧಿಯಂತೆ ತೋರಿಸಿಕೊಟ್ಟವರು ಆನಂದ ತೀರ್ಥರು. ಅಂತಹ ನಾರಾಯಣನನ್ನು ನಾನು ಯಾವತ್ತೂ ಪ್ರಣಾಮ ಮಾಡ್ತಾ ಇದ್ದೇನೆ ಅಂತ. ಒಂದೇ ಅನ್ನುವುದಕ್ಕೆ ವದಿ ಅಭಿವಾದನ ಸ್ತುತ್ಯೋ ಅಂತ ಗಮನಿಸಬೇಕಾದದ್ದು. ಒಂದೇ ಅಂದ ಶಬ್ದ ಬಂದ ಕೂಡಲೇ ನಮಸ್ಕಾರ ಮಾಡ್ತೇನೆ ಅಂತ ಸಾಮಾನ್ಯ ಅಲ್ಲ. ಸ್ತುತಿಸ್ತೇನೆ, ನಮಸ್ಕಾರ ಮಾಡ್ತೇನೆ. ಸ್ತುತಿ ಪೂರ್ವಕವಾದ ನಮಸ್ಕಾರ. ಹಾಗಾಗಿ ಒಂದೇ ಅನ್ನೋದಕ್ಕೆ ಸ್ತೌಮಿ ಅಂತಲೂ ಅರ್ಥ, ನಮಸ್ಕರೋಮಿ ಅಂತಲೂ ಅರ್ಥ. ಅದು ಎಲ್ಲಿದ್ದರೂ ಕೂಡ ಹಾಗೆ. ಇದಕ್ಕೆ ಸರಿ, ಹೀಗೆ ಆನಂದ ತೀರ್ಥೋಪದಿಷ್ಟೋ ನಿಧಿಹಿ, ನಾರಾಯಣನನ್ನು ನಿಧಿಯಾಗಿ ಈ ರೀತಿ ಪರಿಚಯಿಸಿಕೊಟ್ಟಿದ್ದಾರೆ. ಇದಕ್ಕೆ ಮತ್ತಷ್ಟು ಮೆರುಗು ಬರುವಂತೆ ಬೆಳಕು ಚೆಲ್ಲಿರ್ತಕ್ಕಂಥವರು ಇದಕ್ಕೆ ಟೀಕೆ ಬರೆದಿರ್ತಕ್ಕಂತಹ ಜಯತೀರ್ಥರು. ಅವರು ನೋಡಿ, ಅವರ ಕ್ರಮ ಹೇಗೆ ಅಂದರೆ, ಮಂಗಲಾಚರಣೆಯಲ್ಲಿ ಮಧ್ವಗುರುಗಳು ಯಾವ ರೀತಿ ಪರಮಾತ್ಮನು ಸ್ತುತಿಸಿದ್ದಾರೋ ಅದಕ್ಕೆ ಪೂರಕವಾಗಿ ತಮ್ಮ ಮಂಗಲಾಚರಣೆಯನ್ನು ಮಾಡುವಂಥದ್ದು. ಯಾವ ಗ್ರಂಥ ಬೇಕಾದರೂ ನೋಡಿ, 18 ಟೀಕೆಯಲ್ಲೂ ಕೂಡ ಈ ಕ್ರಮವನ್ನು ಅವರು ಅಳವಡಿಸಿದ್ದಾರೆ. ಅದರಂತೆ ಇಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ನಮಗೆ. ಇಲ್ಲಿ ಏನು ಅವರ ಮಂಗಲಾಚರಣೆ ಅಂದರೆ, ವಿಶ್ವಸ್ಯೋದಯ ಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್
ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ ಅಂತ. ಮಧ್ವಾಚಾರ್ಯರ ಮಂಗಲಾಚರಣೆಗೂ ಈ ಮಂಗಲಾಚರಣೆಗೂ ಏನೂ ಸಂಬಂಧ ಇದ್ದ ಹಾಗೆ ನಮಗೆ ಕಾಣಿಸುವುದಿಲ್ಲ. ಇದರಲ್ಲಿ ಟೋಟಲ್ಲಿ ಇದರ ಅಭಿಪ್ರಾಯ ಏನು ಅಂದರೆ, ದೇವರು ಅವರು ಬರೇ ದೇವರು ಮಾತ್ರ ಅಲ್ಲ, ಅವನು ದೇವನೂ ಆಗಿದ್ದಾನೆ, ತಂದೆಯೂ ಆಗಿದ್ದಾನೆ, ತಾಯಿಯೂ ಆಗಿದ್ದಾನೆ, ಗುರುವೂ ಆಗಿದ್ದಾನೆ, ಪತಿಯೂ ಆಗಿದ್ದಾನೆ, ಅವನಿಗೆ ಪ್ರಣಾಮ ಅಂತ ಹೇಳುವಂಥದ್ದು. ಯಾಕೆ ಹೀಗೆ ಮಾಡಿದರು? ಅವರ ಕ್ರಮವನ್ನು ಉಲ್ಲಂಘನೆ ಮಾಡಿದ್ರಲ್ಲ. ಅವರ ಪದ್ಧತಿ ಹೇಗೆ ಅಂದರೆ, ಮಧ್ವಾಚಾರ್ಯರು ಮಾಡಿರ್ತಕ್ಕಂಥ ಮಂಗಲಾಚರಣೆಗೆ ಪೂರಕವಾಗಿ ತಮ್ಮ ಮಂಗಲಾಚರಣೆಯನ್ನು ಮಾಡುವಂಥದ್ದು. ಅದು ಬಿಟ್ಟು ಮಧ್ವಾಚಾರ್ಯರು ವಿಷ್ಣುವಿನ ಹಿರಿಮೆಗೆ ಸಂಬಂಧಪಟ್ಟಂತೆ ಮಾಡಿದರೆ, ಇವರು ಆ ವಿಶೇಷಣಗಳಿಗೆ ಏನೂ ಸಂಬಂಧ ಇಲ್ಲದೆ ವಿಷ್ಣು ಅವ ಸದಾಗಮೈಕ ವಿಜ್ಞೇಯ ಇತ್ಯಾದಿ ಹೇಗೆ ಆಗಿದ್ದಾನೋ ಹಾಗೆಯೇ ಅವ ದೇವಂ ಪಿತರಂ ಪತಿಂ ಗುರುತಮನೂ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಅಂತ ಅನಿಸುತ್ತೆ. ಗಮನಿಸಬೇಕಾದದ್ದು ಪ್ರದರ್ಶಿತೋ ಏನ ಸಮ್ಯಕ್ ಅಂತ. ಒಬ್ಬ ವ್ಯಕ್ತಿ ಒಂದು ದೇವತೆಗೆ ನಮಸ್ಕಾರ ಮಾಡಬೇಕಾಗಿದ್ದರೆ ಅವ ವಿಶಿಷ್ಟನಾಗಿರಬೇಕು, ಜೊತೆಗೆ ಇಷ್ಟನಾಗಿರ್ ಅಧಿಕೃತನಾಗಿರಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ವಿಷ್ಣು ವಿಶಿಷ್ಟನಾಗಿದ್ದಾನೆ, ಹಾಗಾಗಿ ಅವನಿಗೆ ನಮಸ್ಕಾರ ಅಂತ ಮಧ್ವಾಚಾರ್ಯರು ತೋರಿಸಿಕೊಟ್ರು. ಅವ ಹೇಗೆ ವಿಶಿಷ್ಟನೋ ಹಾಗೆ ಇಷ್ಟನೂ ಆಗಿದ್ದಾನೆ. ಆ ದೃಷ್ಟಿಯಿಂದಲೂ ಕೂಡ ಅವ ನಮ್ಯನಾದವ ಅಂತ ಇಲ್ಲಿ ಟೀಕಾಚಾರ್ಯರು ತೋರಿಸಿಕೊಡ್ತಾ ಇದ್ದಾರೆ. ಯಾಕೆ ಭಗವಂತ ಇಷ್ಟ? ನಾವು ಯಾರಿಗಾದರೂ ನಮಸ್ಕಾರ ಮಾಡಬೇಕಾದ್ರೆ ನಮಗೆ ಪ್ರಿಯನಾಗಿರಬೇಕು. ದೇವರಿಗೆ ನಾವು ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ಅವ ನಮಗೆ ಪ್ರಿಯ ಅನ್ನುವ ದೃಷ್ಟಿಯಿಂದ. ಅದಕ್ಕೆ ಅವನಲ್ಲಿರುವ ವಂದನೀಯತ್ವ, ಸ್ತುತ್ಯತ್ವ, ನಮಸ್ಕಾರ್ಯತ್ವ ಬರೇ ವಿಶಿಷ್ಟತ್ವ ಇರುವುದರಿಂದ ಮಾತ್ರ ಅಲ್ಲ, ಸದಾಗಮೈಕ ವಿಜ್ಞೇಯನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಸಮತೀತಶ್ಚರಾಕ್ಷರನಾಗಿದ್ದಾನೆ. ಇಷ್ಟು ಮಾತ್ರಕ್ಕೆ ಅವ ವಂದ್ಯ ಅಲ್ಲ, ನಮಗೆ ಇಷ್ಟನೂ ಆಗಿದ್ದಾನೆ. ಎಷ್ಟು ಇಷ್ಟನಾಗಿದ್ದಾನೆ! ಸಮಾಜದಲ್ಲಿ ನಿಮಗೆ ಯಾರ್ಯಾರು ಇಷ್ಟ ನೋಡಿ. ತಂದೆ ಇಷ್ಟ ಆಗಿರ್ಬೋದು, ತಾಯಿ ಇಷ್ಟ ಆಗಿರ್ಬೋದು, ನಿಮ್ಮ ಗುರುಗಳು ಇಷ್ಟ ಆಗಿರ್ಬೋದು, ಪತಿ ಇಷ್ಟ ಆಗಿರ್ಬೋದು. ಹೀಗೆ ಯಾವ್ಯಾವ ಬಂಧುಗಳು ನಿಮಗೆ ಇಷ್ಟರೋ ಆ ಎಲ್ಲ ಬಂಧುತ್ವವನ್ನು ಒಳಗೊಂಡವ ವಿಷ್ಣು. ಹಾಗಾಗಿ ಅವರಲ್ಲೆಲ್ಲ ಇರ್ತಕ್ಕಂಥ ಇಷ್ಟತ್ವ ವಿಷ್ಣುವಿನಲ್ಲಿದೆ. ಅದನ್ನು ಉಪಲಕ್ಷಣವಾಗಿ ಸ್ಯಾಂಪಲ್ಲಾಗಿ ಕೆಲವನ್ನು ತೋರಿಸಿಕೊಡ್ತಾ ಇದ್ದಾರೆ ಟೀಕಾಚಾರ. ಅಂದರೆ ವಿಷ್ಣು ವಿಶಿಷ್ಟನಾಗಿರುವುದರಿಂದ ಮಾತ್ರ ವಂದ್ಯ ಅಲ್ಲ, ಅವ ಇಷ್ಟನಾಗಿದ್ರೂ ಕೂಡ ಅವ ವಂದ್ಯ ಅನ್ನುವುದನ್ನು ತೋರಿಸಿಕೊಡುವಂಥ. ಇದು ಮಧ್ವಾಚಾರ್ಯರ ಒಂದು ಮಂಗಲಾಚರಣೆಗೆ ಪೂರಕವಾಗಿಯೇ ಇರುವಂಥದ್ದು. ಪ್ರದರ್ಶಿತೋ ಏನ ಸಮ್ಯಕ್ ಅಂದರೆ ಈ ರೀತಿ ಪರಮಾತ್ಮನ ವಂದ್ಯತ್ವ ಬರೇ ವಿಶಿಷ್ಟತ್ವ ಪ್ರಯುಕ್ತವಾಗಿ ಅಲ್ಲ, ಇಷ್ಟತ್ವ ಪ್ರಯುಕ್ತವಾಗಿಯೂ ಅಂತ ಹೇಳ್ತಾ ಇರುವಂಥದ್ದು. ನೋಡಿ ಇಲ್ಲಿ ಸ್ವಾರಸ್ಯ. ಭಗವಂತ ತಂದೆಯಾಗಿದ್ದಾನೆ. ಯಾಕೆ? ವಿಶ್ವಸ್ಯೋದಯ ಮಾತನೋತಿ. ಅವ ಜಗತ್ತಿನ ಉದಯವನ್ನು ಮಾಡಿದವನೇ ಅವ. ಇಡೀ ಜಗತ್ತಿನ ಸೃಷ್ಟಿ ಮಾಡಿದವ ಅವ. ಹಾಗಾಗಿ ತಂದೆಯ ಕೆಲಸ ಸೃಷ್ಟಿಕರ್ತೃತ್ವ ಅದನ್ನು ಮಾಡಿದ್ದಾನೆ. ಹಾಗಾಗಿ ಅವ ತಂದೆ. ಆಮೇಲೆ ಅವ ಯಾಕೆ ಪತಿ? ಪಾತೀತಿ ಪತಿ ಅಂತ ರಕ್ಷಣೆ ಮಾಡುವವ. ಈ ಕೆಲಸವನ್ನು ದೇವರು ಮಾಡಿದ್ದಾನೆ. ತದನುತ್ರಾಣಂ ವಿಧತ್ತೇ ಪುನಃ. ಸೃಷ್ಟಿ ಮಾಡಿ ಇನ್ನು ನನ್ನ ಕೆಲಸ ಆಯಿತು ಅಂತ ಕೈಕಟ್ಟಿ ಕುಳಿತುಕೊಂಡಿಲ್ಲ. ಏನೇನು ಯಾರ್ಯಾರಿಗೆ ಏನೇನು ರಕ್ಷಣೆ ಬೇಕೋ ಆ ರಕ್ಷಣೆ ಎಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ಪಾತೀತಿ ಪತಿ ರಕ್ಷಣೆ ಮಾಡತಕ್ಕಂಥ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಹಾಗಾಗಿ ನಮ್ಮ ಪಾಲಿಗೆ ಅವ ಪತಿಯೂ ಆಗಿದ್ದಾನೆ. ಬರೇ ಇಷ್ಟೇ ಅಲ್ಲ, ಗುರು ಆಗಿದ್ದಾನೆ. ಬರೇ ಗುರು ಅಲ್ಲ, ಗುರು ತಮ. ಸಾಮಾನ್ಯ ಗುರು ಯಾವುದೋ ಒಂದು ಪುಸ್ತಕವನ್ನು ಇಟ್ಟುಕೊಂಡು ನಮಗೆ ಪಾಠ ಹೇಳುವಂಥದ್ದು. ಇವ ಹಾಗಲ್ಲ, ಇಡೀ ಅನಂತ ವೇದವನ್ನು ನಮಗಾಗಿ ಉದ್ಗಾರ ಮಾಡಿದವ. ನಮಗಾಗಿ ಉದ್ಗಾರ ಮಾಡಿದವ. ಟೀಕಾಚಾರ್ಯ ಹೇಳ್ತಾರೆ, ವೇದವನ್ನು ಹಯಗ್ರೀವ ರೂಪದಿಂದ ಚತುರ್ಮುಖನಿಗೆ ಉಪದೇಶ ಮಾಡಿ ಎಲ್ಲರಿಗೆ ಆ ಉಪದೇಶ ತಲುಪುವಂತೆ ಮಾಡಿದ್ದಾನೆ. ಯಾಕೆ ಗೊತ್ತಾ? ಸೌಖ್ಯಾಪ್ತೀತರ ಹಾನಿ ಸಾಧನ ಮಲಂ ವಕ್ತಿರ್ ಶ್ರುತಿರ್ ವ್ಯಂಜನ. ನೋಡಿ ಸಾಧಕರೇ, ಯಾವ ಮಾರ್ಗದಿಂದ ಹೋದರೆ ನಿಮಗೆ ಸುಖ ಆಗುತ್ತೆ, ದುಃಖದಿಂದ ದೂರ ಆಗಬೇಕಾದ್ರೆ ಯಾವ ಮಾರ್ಗವನ್ನು ನೀವು ವರ್ಜಿಸಬೇಕು ಅಂತ ತೋರಿಸಿಕೊಡುವುದಕ್ಕಾಗಿಯೇ ವೇದಶಾಸ್ತ್ರದ ಆವಿಷ್ಕಾರ.
ವೇದಶಾಸ್ತ್ರದ ಆವಿಷ್ಕಾರವನ್ನು ಹಯಗ್ರೀವ ರೂಪದಿಂದ ಮಾಡುವ ಮೂಲಕ ಅವ ಬರೇ ಗುರು ಅಲ್ಲ, ಗುರುತಮಂ, ಹಾಗೇನೆ ದೇವನೂ ಆಗಿದ್ದಾನೆ. ದೇವ ಯಾಕೆ? ಒಂದು ವಿಶಿಷ್ಟ ಅರ್ಥ ಹೇಳ್ತಾ ಇದ್ದಾರೆ. ದಿವು ಅನ್ನುವ ಧಾತುವಿನಿಂದ ನಿಷ್ಪನ್ನವಾದದ್ದು ದೇವ ಶಬ್ದ. ದಿವು ಧಾತುವಿಗೆ ಅನೇಕ ಅರ್ಥಗಳಿವೆ. ಕ್ರೀಡಾ ಅಂತಲೂ ಅರ್ಥ ಇದೆ. ದಿವು ಸ್ವಪ್ನೆ ಅಂತ ಒಂದು ಅರ್ಥ ಇದೆ ನೋಡಿ. ಆ ಅರ್ಥವನ್ನು ಇಟ್ಟುಕೊಂಡು ಟೀಕಾಚಾರ್ಯರು ಹೇಳ್ತಾ ಇದ್ದಾರೆ, ಇದು ನಮ್ಮ ಅನುಭವಕ್ಕೆ ದೇವರ ಕೊಡುಗೆಯನ್ನು ಅನುಭವಕ್ಕೆ ತಂದು ಕೊಡುವುದಕ್ಕಾಗಿ. ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಉತ್ತಮಂ ಪ್ರಮಾಣಂ ಅಂತ ಹೇಳ್ತಾರೆ. ನಮ್ಮ ಅನುಭವಾರೂಢ ಆದಾಗ ದೇವರಲ್ಲಿ ವಿಶೇಷವಾದ ಪ್ರೀತಿ ಉಂಟಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ನಮ್ಮ ಪಾಲಿಗೆ ದೇವನೂ ಆಗಿದ್ದಾನೆ. ಯಾಕೆ ಅಂದರೆ ದೇವಯತೀತಿ ದೇವ ದಿವು ಸ್ವಪ್ನೆ ಅಂತ, ಸ್ವಾಪಯತೀತಿ ದೇವ. ಭಗವಂತ ಪ್ರಾಜ್ಞನಾಮಕನಾಗಿದ್ದುಕೊಂಡು ಹೃದಯದಲ್ಲಿದ್ದುಕೊಂಡು ನಮಗೆ ಸೊಗಸಾದ ನಿದ್ದೆಯನ್ನು ಕೊಡುವವ ಭಗವಂತ. ಅದನ್ನೇ ಹೇಳ್ತಾ ಇದ್ದಾರೆ, ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ನೋಡಿ ಸಾಧಕರೇ, ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೆ. ತಾಯಿ ಮಗುವಿಗೆ ಶ್ರಮ ಆಗಿದ್ದರೆ ಶ್ರಮ ಪರಿಹಾರಕ್ಕಾಗಿ ಹಾಸಿಗೆ ಮೇಲೆ ಮಲಗಿಸ್ಬೋದು, ನಿದ್ದೆ ಬರುವಂತೆ ಮಾಡಲಿಕ್ಕಾಗುವುದಿಲ್ಲ, ನಿದ್ದೆ ಕೊಡಲಿಕ್ಕೆ ತಾಯಿಗಾಗುವುದಿಲ್ಲ. ಆದರೆ ದೇವರು ನಿದ್ದೆಯನ್ನು ಕೊಡುವವನು ಅವನೇ. ಸ್ವಾಪಂ ಪ್ರಾಪಯತಿ, ಅದಕ್ಕಾಗಿ ಒಂದು ರೂಪವನ್ನೇ ಧರಿಸಿದ್ದಾನೆ ಅವ. ಪ್ರಾಜ್ಞನಾಮಕನಾಗಿದ್ದುಕೊಂಡು ನಮಗೆ ನಿದ್ದೆ ಕೊಡ್ತಾನೆ. ಯಾಕೆ ಅಂದರೆ ಹಗಲಿಡೀ ನಾವು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿದ್ದು ಭಾರೀ ಶ್ರಮಕ್ಕೆ ಒಳಗಾಗಿದ್ದೇವೆ. ಆ ಶ್ರಮ ಪರಿಹಾರ ಆಗಬೇಕು ಅನ್ನುವುದಕ್ಕಾಗಿ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ದೇವರ ಕರುಣೆ ಎಷ್ಟು ನೋಡಿ. ಅದಕ್ಕಾಗಿ ಟೀಕಾಚಾರ್ಯರು ದೇವ ಶಬ್ದಕ್ಕೆ ಬೇರೆ ಅರ್ಥವನ್ನು ಹೇಳ್ಬೋದಿತ್ತು. ಒಳ್ಳೆಯ ಕ್ರೀಡೆಯಿಂದ ಸೃಷ್ಟ್ಯಾದಿಗಳನ್ನು ಮಾಡುವವ ಅಥವಾ ಎಲ್ಲರನ್ನು ಜಯಿಸುವವ ಇತ್ಯಾದಿಯನ್ನು ಹೇಳ್ಬೋದಿತ್ತು. ಅದು ಹೇಳಲಿಲ್ಲ. ನಮ್ಮ ಜೀವನಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ದೊಡ್ಡ ಅನುಗ್ರಹವನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ದೇವಶಬ್ದಾರ್ಥವಾಗಿ ಅನ್ನುವುದಕ್ಕಾಗಿ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ. ನಿದ್ದೆಯನ್ನು ಕೊಡುವವ ಭಗವಂತ. ಅದಕ್ಕಾಗಿ ಪ್ರಾಜ್ಞಾ ಅನ್ನುವ ರೂಪವನ್ನು ಧರಿಸಿ ನಮ್ಮ ಹೃದಯದಲ್ಲಿ ಇದ್ದುಕೊಂಡು ನಿದ್ದೆಯನ್ನು ಕೊಡುವ ಉದ್ದೇಶ ಶ್ರಮಾಪಹೃತಯೇ. ಹಗಲಿನಲ್ಲಿ ಏನು ನಾವು ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿದ್ದುಕೊಂಡು ಶ್ರಮಕ್ಕೆ ಒಳಗಾಗಿರ್ತೇವೆ, ಅದರ ಪರಿಹಾರಕ್ಕಾಗಿ. ಇಷ್ಟೇ ಮುಗ್ದಿಲ್ಲ, ಪ್ರಳಯ ಕಾಲದಲ್ಲೂ ಕೂಡ ನಾವು ನಿದ್ದೆ ಮಾಡುವಂತೆ ಮಾಡ್ತಾನೆ. ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ. ಕಲ್ಪ ಮುಗಿದಾಗಲೂ ಕೂಡ ನಿದ್ದೆಗೆ ಒಳಗಾಗುವಂತೆ, ಸಂಸಾರಾವಸ್ಥೆಯಲ್ಲಿ ತುಂಬ ದುಃಖಕ್ಕೆ ಒಳಗಾಗಿರ್ತೇವೆ, ಅದು ದೂರ ಆಗುವಂತೆ ಮಾಡುವವ. ಹಾಗಾಗಿ ಅವ ದೇವ ಅನ್ನುವಾಗ ಈ ಅರ್ಥವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಸಾಮಾನ್ಯವಾಗಿ ದೇವ ಅನ್ನುವಾಗ ಕ್ರೀಡೆ ಮಾಡುವವ, ಜಯಿಸುವವ, ಹೊಳೆಯುವವ, ದಿವು ವ್ಯಾಪ್ತವು ಅಂತ ಇದೆಲ್ಲ ಉಂಟು. ಆದರೆ ದಿವು ಸ್ವಪ್ನೆ ಅಂತ ಉಂಟು. ದೇವಯತೀತಿ ದೇವ, ಸ್ವಾಪಯತೀತಿ ದೇವ. ಪ್ರಾಜ್ಞನಾಮಕನಾಗಿ ನಮಗೆ ನಿದ್ದೆ ಬರುವಂತೆ ಮಾಡುವವ. ಆ ದೇವರ ಅನುಗ್ರಹವನ್ನೇ ಉಲ್ಲೇಖ ಮಾಡಿ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಹ ತಂ ದೇವಂ ಪಿತರಂ ಪತಿಂ ಗುರುತಮಂ ಒಂದೇ ರಮಾವಲ್ಲಭಂ ಅಂತ ಹೇಳಿ. ಸಮ್ಯಕ್ ದರ್ಶಿತ ಆ ನಾರಾಯಣ ಅನ್ನುವ ನಿಧಿಯನ್ನು ಮಧ್ವಗುರುಗಳು ಸದಾಗಮೈಕ ವಿಜ್ಞೇಯಂ ಇತ್ಯಾದಿ ವಿಶೇಷಣಗಳಿಂದ ಅವನ ವಿಶಿಷ್ಟ ವ್ಯಕ್ತಿತ್ವವನ್ನು ತೋರಿಸಿ ಕೊಟ್ಟಿದ್ದರೆ, ಬರೇ ವಿಶಿಷ್ಟ ಮಾತ್ರ ಅಲ್ಲ, ಅವ ಇಷ್ಟನೂ ಕೂಡ. ಬರೇ ಇಷ್ಟ ಅಲ್ಲ, ಇಷ್ಟತಮ. ನಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಒಳ್ಳೆಯ ನಿದ್ದೆಯನ್ನು ಕೊಡುವವನು ಅವನೇ. ಎಷ್ಟು ಇಷ್ಟ ನೋಡಿ. ಬರೇ ಒಂದು ವ್ಯಕ್ತಿಯಾಗಿ ಇಷ್ಟ ಅಲ್ಲ, ತಂ ದೇವಂ ಪಿತರಂ ಪತಿಂ ಗುರುತಮಂ. ಇನ್ನು ಚಕಾರ ಇಟ್ಟುಕೊಂಡು ಎಲ್ಲ ಬಂಧುವನ್ನು ಇಟ್ಕೊಳ್ಬೇಕಲ್ಲಿ. ಒಂದು ಶ್ಲೋಕದಲ್ಲಿ ಅಷ್ಟೆಲ್ಲ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಚಕಾರ ಹಾಕಿಬಿಟ್ಟಿದ್ದಾರೆ ಟೀಕಾಚಾರು. ಅವ ಗೆಳೆಯನೂ ಆಗಿದ್ದಾನೆ, ಅವ ಅಣ್ಣ ತಮ್ಮ ಮುಂತಾದ ಬಂಧುವು ಆಗಿದ್ದಾನೆ. ಎಲ್ಲ ಬಂಧುತ್ವವನ್ನು ಹೊಂದಿದ್ದುಕೊಂಡು ನಮಗೆ ಅತ್ಯಂತ ಇಷ್ಟನಾದವ. ಹಾಗಾಗಿ ಇಷ್ಟನಾಗಿರುವುದರಿಂದಲೂ ಕೂಡ ಅವ ವಂದ್ಯ ಅಂತ ಹೀಗೆ ತೋರಿಸಿಕೊಟ್ಟಿದ್ದಾರೆ. ಇಷ್ಟಕ್ಕೆ ಮುಗಿದಿಲ್ಲ. ಸ್ವಾರಸ್ಯ ಅಂದರೆ ಮುಂದೆ ಕಾರ್ಯತಾವಾದದಲ್ಲಿ ಕಾರ್ಯತಾವಾದ ಅಂತ ಒಂದು ದೊಡ್ಡ ಒಂದು ಪ್ರಕರಣ. ಪ್ರಾಭಾಕರರು ಅಂತ ಇದ್ದಾರೆ, ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪುವವರು. ಆದರೆ ಅವರ
ದುರ್ದೈವ ಎಷ್ಟು ಅಂದರೆ ವೇದಕ್ಕೆ ಅಷ್ಟು ಪ್ರಾಮಾಣ್ಯವನ್ನು ಒಪ್ಪಿದ್ರೂ ದೇವರನ್ನು ಒಪ್ಪುವುದಿಲ್ಲ ಅವರು. ಅವರು ವೇದಕ್ಕೆಲ್ಲ ಎಲ್ಲಿ ತಾತ್ಪರ್ಯ ಅಂದರೆ ಕರ್ಮದಲ್ಲಿ ತಾತ್ಪರ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ವೇದದಿಂದ ದೇವರೇ ಪ್ರತಿಪಾದ್ಯ ಹೊರತು ಕಾರ್ಯ ಅಲ್ಲ, ಅಥವಾ ಪೂರ್ವಮೀಮಾಂಸಕರು ಹೇಳುವಂತೆ ಕರ್ಮ ಅಲ್ಲ ಅಂತ ತೋರಿಸಿಕೊಡುವುದಕ್ಕಾಗಿ ವಿಷ್ಣು ತತ್ವ ವಿನಿರ್ಣಯದಲ್ಲಿ ಮಧ್ವಗುರುಗಳು ಕಾರ್ಯತಾವಾದವನ್ನು ನಿರಾಕರಣೆ ಮಾಡ್ತಾ ಶಬ್ದದಿಂದ ಕಾರ್ಯವೇ ತಿಳಿಯಲ್ಪಡಬೇಕಾಗಿಲ್ಲ, ಸಿದ್ಧ ಪದಾರ್ಥವೂ ಕೂಡ ತಿಳಿಯಲ್ಪಡುತ್ತೆ. ಇಯಂ ಮಾತಾ ಅಯಂ ಪಿತಾ ಸುರೂಪೋಸಿ ಇತ್ಯಾದಿ ಮಾತುಗಳಿಂದಲೂ ಕೂಡ ಅರ್ಥ ಆಗುತ್ತೆ. ಆಗಚ್ಚ, ಗಚ್ಚ, ವಧ ಮುಂತಾದ ಕ್ರಿಯೆಯಿಂದ ಕೂಡಿದ ಮಾತೇ ಹೇಳಬೇಕಾಗಿಲ್ಲ. ಅಯಂ ಪಿತಾ, ಇಯಂ ಮಾತಾ, ಸುರೂಪೋಸಿ ಇತ್ಯಾದಿ ವಾಕ್ಯದಿಂದಲೂ ಕೂಡ ಅರ್ಥ ಬರುತ್ತೆ. ಹಾಗಾಗಿ ಕಾರ್ಯಾನ್ವಿತದಲ್ಲಿ ಮಾತ್ರ ಶಕ್ತಿ ಅಂತ ನಿಯಮ ಇಲ್ಲ, ಸಿದ್ಧವಾದ ಪದಾರ್ಥವನ್ನು ವಾಕ್ಯ ತಿಳಿಸಿಕೊಡುತ್ತೆ ಅಂತ ಹೀಗೆಲ್ಲ ವಾಕ್ಯಾರ್ಥ ಮಾಡುವಂಥ ಸಂದರ್ಭ ಇದೆ. ಆಗ ನೋಡಿ ಟೀಕಾಚಾರ್ಯರು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾರೆ, ಈ ಎರಡು ಮಾತು ಆಚಾರ್ಯರು ಹೇಳಿದ್ದು. ಅಯಂ ಪಿತಾ ಇಯಂ ಮಾತಾ ಅಂತ ಒಂದು ಮಾತು, ಸುರೂಪೋಸಿ ಅಂತ ಮತ್ತೊಂದು ಮಾತು. ಈ ಎರಡು ಮಾತುಗಳು ಟೀಕಾಚಾರ್ಯ ಮಾತುಗಳು ಅವರಿಗೆ ಒಳ್ಳೆ ಸ್ಫೂರ್ತಿ ಕೊಟ್ಟಿದೆ. ಪ್ರದರ್ಶಿತೋ ಏನ ಸಮ್ಯಕ್ ನೋಡಿ, ಅದಕ್ಕೆ ಅನೇನ ಏತಾಂ ವೇದವಾಕ್ಯಾನಾಂ ಯೋಜನಾಂ ದರ್ಶಯತಿ. ಇದು ಸುಮ್ಮನೆ ಒಂದು ದೃಷ್ಟಾಂತಕ್ಕಾಗಿ ಮಧ್ವಾಚಾರ್ಯರು ಅಯಂ ಪಿತಾ ಇಯಂ ಮಾತಾ ಸ್ವರೂಪೋಸಿ ಅಂತ ಹೇಳಿದ್ದಲ್ಲ. ಆ ಮಾತು ಹೇಳುವಾಗ ಒಂದು ಅಭಿಪ್ರಾಯ ವಿಶೇಷವನ್ನು ಇಟ್ಟುಕೊಂಡಿದ್ದಾರೆ. ವೇದದ ಯೋಜನೆಯನ್ನು, ಎರಡು ಯೋಜನೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಆ ಎರಡು ಯೋಜನೆಯನ್ನು ಪ್ರಸ್ತುತಪಡಿಸ್ತಾರೆ ಟೀಕಾಚಾರ್ಯರು. ಎರಡು ರೀತಿಯಿಂದ ಭಗವಂತನನ್ನು ವೇದ ನಮಗೆ ತೋರಿಸಿಕೊಡ್ತಾ ಇದೆ ಅಂತ. ಒಂದು ಹೇಗೆ ಅಂದರೆ, ಒಬ್ಬ ಸಾತ್ವಿಕ ಇರ್ತಾನೆ, ಅವ ಸುತ್ತಮುತ್ತಲ ಜಗತ್ತಿನಲ್ಲೆಲ್ಲ ಪ್ರತಿಯೊಂದು ಪದಾರ್ಥಕ್ಕೂ ಒಬ್ಬ ಕರ್ತಾರ ಇದ್ದಾನೆ. ಹಾಗಾಗಿ ನನ್ನ ಶರೀರ, ನನ್ನ ಮನೆ, ನನ್ನ ಊರು, ಇದಕ್ಕೂ ಒಬ್ಬ ಕರ್ತೃ ಇರಲೇಬೇಕು ಅಂತ ನಿರ್ಣಯ ಮಾಡಿ, ಈ ಶರೀರಕ್ಕೆ, ಈ ಮನೆಗೆ ಯಾರು ಕರ್ತೃ ಅಂತ ಯೋಚನೆ ಮಾಡಿದಾಗ ಟೀಕಾಚಾರ್ಯರು ಅದೇ ರೀತಿ ಹೇಳ್ತಾರೆ, ಆಪ್ತೋ ಬಂಧುರಿವ ವೇದ ತತ್ಸ್ವರೂಪಂ ಸ್ವಪ್ರಧಾನಮೇವ ಪ್ರತಿಪಾದಯತಿ ವಿಜ್ಞಾನಂ ಆನಂದಂ ಬ್ರಹ್ಮ. ಬಹಳ ಗೊಂದಲಕ್ಕೆ ಒಳಗಾಗಿದ್ದಾನೆ. ಉಳಿದವರಿಗೆಲ್ಲ ಒಬ್ಬ ಕರ್ತೃ ಇದ್ದಾನೆ, ನನಗೆ ಯಾರು ಕರ್ತೃ, ನನ್ನ ಮನೆಗೆ ಯಾರು ಕರ್ತೃ, ನನ್ನ ಊರಿಗೆ ಯಾರು ಕರ್ತೃ ಅಂತ ಹೇಳುವಾಗ ಯಾರು ಅವನಿಗೆ ನೆರವು ನೀಡುವವರಿಲ್ಲ. ಗುರುಗಳೆಲ್ಲ ಹೇಳ್ಬೋದು, ಆದರೆ ಟೀಕಾಚಾರ್ಯ ಹೇಳ್ತಾರೆ, ಆಪ್ತೋ ಬಂಧುರಿವ, ಬಹಳ ಆತ್ಮೀಯನಾದ ಗೆಳೆಯನಂತೆ ವೇದ ಹೇಳುತ್ತೆ. ಏನು ಹೇಳುತ್ತೆ? ಅದು ವಿಜ್ಞಾನಂ ಆನಂದಂ ಬ್ರಹ್ಮ. ಅದಕ್ಕೆ ಒಬ್ಬ ಕರ್ತೃ ಇದ್ದಾನೆ, ಅವ ಮತ್ಯಾರೂ ಅಲ್ಲ, ವಿಜ್ಞಾನ ಸ್ವರೂಪಿಯಾದವ, ಆನಂದ ಸ್ವರೂಪಿಯಾದವ, ಬ್ರಹ್ಮ ಅಂತ ಕರೆಸಿಕೊಳ್ಳಲ್ಪಡುವವ. ಅವನನ್ನು ನೋಡು, ಅವನ ಉಪಾಸನೆ ಮಾಡು, ಹಾಗೇನೂ ಇಲ್ಲ ಅಲ್ಲಿ. ಬರೇ ವಿಜ್ಞಾನಂ ಆನಂದಂ ಬ್ರಹ್ಮ ಸ್ವಪ್ರಧಾನಮೇವ ವೇದ ಈ ರೀತಿ ತಿಳಿಸಿಕೊಡುತ್ತೆ ಅಂತ. ಇದು ಕಾರ್ಯತಾವಾದ ಅಲ್ಲದೆ ಸಿದ್ಧ ಪದಾರ್ಥವನ್ನು ಕೂಡ ಶಬ್ದಗಳಿಗೆ ತಿಳಿಸಿಕೊಡುವ ಸ್ವಭಾವ ಇದೆ ಅನ್ನುವುದಕ್ಕೆ ಆಚಾರ್ಯರು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ವಿವರಿಸತಕ್ಕಂಥ ಒಂದು ಕ್ರಮ. ಸರಿ, ಇನ್ನೊಂದು ಕ್ರಮ ಇದೆ. ಇನ್ನೊಬ್ಬ ಸಾಧಕ ಸಂಸಾರದಲ್ಲಿ ದುಃಖವನ್ನೇ ನೋಡ್ತೋ ಇದ್ದಾನೆ. ನಮ್ಮ ಗುರುಗಳು ಅದನ್ನು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಎಲ್ಲ ಕಡೆ ದುಃಖ, ತಾನೂ ಕೂಡ ದುಃಖದಲ್ಲಿ ಮುಳುಗಿದ್ದಾನೆ. ಅವನಿಗೆ ಸಂದೇಹ ಬರುತ್ತೆ, ಈ ದುಃಖ ಇದು ಸ್ವಾಭಾವಿಕವೋ ಅಥವಾ ಯಾವುದೋ ಒಂದು ನಿಮಿತ್ತದಿಂದ ಬಂದದ್ದು ಅಂತ. ಹೀಗೆ ಗೊಂದಲಕ್ಕೆ ಒಳಗಾದಾಗ ಆಗ ಇಲ್ಲ, ಇದು ಸ್ವಾಭಾವಿಕವಾದದ್ದಲ್ಲ, ಇದು ಈ ಸಂಸಾರದ ಒಂದು ಪದಾರ್ಥಗಳ ಸಂಬಂಧದಿಂದಾಗಿ ಬಂದದ್ದು. ಯಾಕೆ ಗೊತ್ತುಂಟಾ? ನಿನ್ನ ಸ್ವರೂಪ ಸ್ವಾಭಾವಿಕವಾಗಿ ಸುಖ ಸ್ವರೂಪ. ನೀನು ದೇವರನ್ನು ಕೇಳಿರ್ಬೋದಲ್ಲ, ಆ ದೇವರಂತೆಯೇ ಆ ದೇವರಿಗೆ ಪ್ರತಿಬಿಂಬನಾದ ನೀನು ಕೂಡ ತತ್ವಮಸಿ ಶ್ವೇತಕೇತು. ತತ್ವಮಸಿ ಅಂದರೆ ಅವನ ಐಕ್ಯವುಳ್ಳವ ಅಂತಲ್ಲ, ಅವನಂತೆಯೇ ನೀನು ಕೂಡ. ಅವ ಸುಖ ಸ್ವರೂಪಿ, ಜ್ಞಾನಸ್ವರೂಪಿ, ಅವನಂತೆ ನೀನೂ ಕೂಡ. ಪ್ರಕೃತಿಯ ಆವರಣದಿಂದಾಗಿ ನಿನ್ನ ಸ್ವರೂಪ ನಿನಗೆ ಅನುಭವಕ್ಕೆ ಬರುವುದಿಲ್ಲ. ನೀನು ದುಃಖವನ್ನು ಅನುಭವಿಸ್ತಾ ಇದ್ದಿ. ಅಷ್ಟು ಮಾತ್ರಕ್ಕೆ ಈ ದುಃಖ ಅನ್ನೋದು ಶಾಶ್ವತ ಅಂತ ತಿಳ್ಕೊಳ್ಬೇಡ.
ಅಂತ ಆಪ್ತೋ ಬಂಧುರಿವ, ತತ್ವಮಸಿ ಮುಂತಾದ ವಾಕ್ಯಗಳು ಅದು ಕೂಡ ಅಷ್ಟೇ, ಅದು ಯಾವುದೇ ರೀತಿಯಾಗಿರ್ತಕ್ಕ ಕ್ರಿಯಾದ ಸಂಬಂಧ ಇಲ್ಲದೆ ಭಗವಂತನಂತೆ ನೀನು ಕೂಡ ಸುಖ ಸ್ವರೂಪಿಯಾಗಿದ್ದಿ ಹಾಗೆ ಹೇಳುವಂಥದ್ದು. ತತ್ವಮಸಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಾಕ್ಯಗಳ ಸಂಯೋಜನೆ ಅಂತ. ಹೀಗೆ ಇದು ಟೀಕಾಚಾರ್ಯರ ಕೊಡುಗೆ ನೋಡಿ. ನಮಗೆ ಬರೇ ಆಚಾರ್ಯರ ಮಾತು ಅಯಂ ಪಿತಾ ಇಯಂ ಮಾತಾ ಸ್ವರೂಪೋಸಿ ಇಷ್ಟೇ ಹೇಳಿದಾಗ ಇದು ಎಷ್ಟು ಸಿದ್ಧ ಪದಾರ್ಥ ಜ್ಞಾಪಕತ್ವಕ್ಕೆ ಇದು ಗಮಕ ಆಗುತ್ತೆ ಅಂತ ಸ್ಪಷ್ಟ ಆಗುವುದಿಲ್ಲ. ಇವರು ವೇದದಲ್ಲಿರುವ ಯೋಜನೆಯನ್ನು ಹೀಗೆ ಮಾಡಿಕೊಳ್ಬೇಕು, ವಿಜ್ಞಾನಂ ಆನಂದಂ ಬ್ರಹ್ಮ ಅನ್ನುವ ಮಾತನ್ನೇ ಕೇಂದ್ರವಾಗಿಟ್ಟುಕೊಂಡು ಒಂದು ರೀತಿಯ ಯೋಜನೆ, ತತ್ವಮಸಿ ಎನ್ನುವ ಮಾತನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತೊಂದು ರೀತಿಯ ಯೋಜನೆ ಅಂತ ಎರಡು ಯೋಜನೆಯನ್ನು ತೋರಿಸಿ, ಹಾಗಾಗಿ ಸಿದ್ಧ ಪದಾರ್ಥವನ್ನು ಕೂಡ ಮಾತುಗಳು ತಿಳಿಸುತ್ತೆ, ಬರೇ ಕಾರ್ಯ ಪದಾರ್ಥವನ್ನು ಮಾತ್ರ ಅಲ್ಲ ಅಂತ ಹೀಗೆ ಸಮರ್ಥನೆ ಮಾಡುವಂಥದ್ದಿದೆ. ಹೀಗೆ ಟೀಕಾಚಾರ್ಯರ ಮತ್ತು ಮಧ್ವಗುರುಗಳ ಕೊಡುಗೆ, ಇವರ ವ್ಯಾಸತೀರ್ಥರ ಕೊಡುಗೆ. ಗ್ರಾಂಥಿಕವಾಗಿ ಒಂದು 5 ಗ್ರಂಥಗಳನ್ನು ಬರೆದಿದ್ದಾರೆ. ಅದರಲ್ಲಿ 3 ಬಹಳ ಪ್ರಸಿದ್ಧ, ವ್ಯಾಸತ್ರಯ ಅಂತಲೇ ಬಹಳ ಪ್ರಸಿದ್ಧ. ಬ್ರಹ್ಮಸೂತ್ರದ ನಿಜವಾದ ಆಂತರ್ಯವನ್ನು ತಿಳ್ಕೊಳ್ಬೇಕಾಗಿದ್ದರೆ ಬ್ರಹ್ಮಸೂತ್ರಕ್ಕೆ ಹೊರಟಿರ್ತಕ್ಕಂಥ ಭಾಷ್ಯ ಮತ್ತು ನ್ಯಾಯಸುಧ ಇತ್ಯಾದಿಗಳ ಆಂತರ್ಯವನ್ನು ಚೆನ್ನಾಗಿ ತಿಳ್ಕೊಳ್ಬೇಕಾಗಿದ್ದರೆ ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕಾ ಬೇಕೇ ಬೇಕು. ಅದಕ್ಕೆ ಹೆಸರೇ ಅನ್ವರ್ಥಕವಾಗಿಟ್ಟಿದ್ದಾರೆ, ತಾತ್ಪರ್ಯದ ಚಂದ್ರಿಕಾ. ತಾತ್ಪರ್ಯದ ಮೇಲೆ ಯಾವುದರ ತಾತ್ಪರ್ಯ? ಬ್ರಹ್ಮಸೂತ್ರಗಳ ತಾತ್ಪರ್ಯ, ಮತ್ತು ಅನುವ್ಯಾಖ್ಯಾನದ ತಾತ್ಪರ್ಯ, ಹಾಗೇನೆ ಭಾಷ್ಯದ ತಾತ್ಪರ್ಯ, ನ್ಯಾಯಸುಧಾದ ತಾತ್ಪರ್ಯ. ಇದನ್ನೆಲ್ಲ ತಿಳ್ಕೊಳ್ಬೇಕಾಗಿದ್ರೆ ಅವಶ್ಯವಾಗಿ ಈ ಚಂದ್ರಿಕಾ ಬೇಕೇ ಬೇಕು, ಬೆಳದಿಂಗಳು ಬೇಕೇ ಬೇಕು ಅಂತ ಅವರು ನೋಡಿ ಹೇಳಿದ್ದಾರೆ. ನಾವು ಅದರ ಒಳಗೆ ಹೊಕ್ಕುವುದು ಬೇಡ, ಅವರ ಪ್ರತಿಜ್ಞೆಯನ್ನು ನೋಡಿದರೆ ನಮಗೆ ಸ್ಪಷ್ಟವಾಗುತ್ತೆ. ಸೂತ್ರೇ ಭಾಷ್ಯೇ ಅನುಭಾಷ್ಯೇ ಚ ಸಂನ್ಯಾಯ ವಿವೃತೌ ತಥಾ ಟೀಕಾಸು ಚ ಯದಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತಿ. ಇದು ವ್ಯಾಸತೀರ್ಥರ ಒಂದು ಶೈಲಿ. ಅವರು ಗ್ರಂಥ ಮಾಡುವಾಗ ಮೊದಲೇ ಹೇಳ್ತಾರೆ, ಒಂದು ಪ್ರತಿಜ್ಞೆ ಮಾಡ್ತಾರೆ, ಇದರಲ್ಲಿ ಏನು ಅಪೂರ್ವತೆ, ನೀವು ಯಾವ್ಯಾವುದೋ ವಿಷಯವನ್ನು ತಲೆ ಕೆಡಿಸ್ಕೊಳ್ಬೇಡಿ, ಇಷ್ಟು ಅಪೂರ್ವ ವಿಷಯ ಉಂಟು ನೋಡಿ. ಅವರು ಹೇಳ್ತಾರೆ, ಸೂತ್ರ 564 ಸೂತ್ರದಲ್ಲಿ ನಿಮಗೆ ಏನಾದರೂ ಗೊಂದಲ ಬಂದರೆ ಈ ಗ್ರಂಥದಲ್ಲಿ ತಾತ್ಪರ್ಯ ಚಂದ್ರಿಕಾದಲ್ಲಿ ಅದನ್ನು ಪರಿಹಾರ ಮಾಡ್ತೇನೆ. ಇನ್ನು ಭಾಷ್ಯ, ಅನುಭಾಷ್ಯ ಅಂತ ಅನಿಸಿರ್ತಕ್ಕಂಥ ಅನುವ್ಯಾಖ್ಯಾನ, ಸಂನ್ಯಾಯ ವಿವೃತಿ, ಅದಕ್ಕೆ ಸಂಬಂಧಪಟ್ಟ ಟೀಕೆಗಳು, ನ್ಯಾಯಸುಧಾ ಮುಂತಾದ ಟೀಕೆಗಳಲ್ಲಿ ಏನಾದರೂ ಅಸ್ಪಷ್ಟತೆ ಬಂದರೆ ಅದರ ಸ್ಪಷ್ಟತೆಗಾಗಿ ಈ ಗ್ರಂಥ ಹೊರಟಿದೆ. ಜೊತೆಗೆ ಪ್ರತಿಸೂತ್ರಂ ಪ್ರಕಾಶ್ಯೇತ ಘಟನಾ ಘಟನೆ ಮಯ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿದಾಂ ಕುರ್ವಂತು ಸೂರಯಃ. ವೇದವ್ಯಾಸರ ಅನುಗ್ರಹದಿಂದ ಪ್ರತಿಯೊಂದು ಸೂತ್ರದಲ್ಲೂ ಕೂಡ ಮಧ್ವಗುರುಗಳು ತೋರಿಸಿಕೊಟ್ಟಿರ್ತಕ್ಕಂಥ ಪೂರ್ವಪಕ್ಷ ಮತ್ತು ಸಿದ್ಧಾಂತವೇ ಸರಿಯಾದದ್ದು. ಉಳಿದ 21 ಭಾಷ್ಯಕಾರರು ಹೇಳಿರ್ತಕ್ಕಂಥದ್ದು ಸರಿಯಲ್ಲ ಅಂತ ನಾನು ತೋರಿಸಿಕೊಡ್ತೇನೆ. ವಿದಾಂ ಕುರ್ವಂತು ಸೂರಯಃ. ಇದನ್ನು ಸಹೃದಯತೆಯಿಂದ ವಿದ್ವಾಂಸರು ಇದನ್ನು ಸವಿಬೇಕು ಅಂತ ಇಷ್ಟು ಅವರ ಕಾಳಜಿಯನ್ನು ನೋಡಬೇಕು. ನೀವು ತಾತ್ಪರ್ಯ ಚಂದ್ರಿಕಾದ ಅಧ್ಯಯನದಲ್ಲಿ ತೊಡಗುವಾಗ ಇಷ್ಟು ವಿಷಯವನ್ನು ನೀವು ಗಮನದಲ್ಲಿಟ್ಟುಕೊಳ್ಳಿ. ಇಷ್ಟು ಕೊಡುಗೆ ನನ್ನಿಂದ ಸಂದಿದೆ, ಆ ಕೊಡುಗೆಗಾಗಿ ನೀವು ತಡಕಾಡಿ ನಿಮಗೆ ಸಿಗುತ್ತೆ. ಅದೇ ರೀತಿ ನ್ಯಾಯಾಮೃತಕ್ಕೆ ಹೇಳುವಂಥದ್ದುಂಟು. ನ್ಯಾಯಾಮೃತದಲ್ಲಿ ಬೇರೆ ಬೇರೆ ಮಧ್ವ ಪ್ರಮೇಯಗಳ ಸಂಗ್ರಹ ನಡೆದಿದೆ. ಯಾಕೆ ವೇದವ್ಯಾಸರು ಈಗಾಗಲೇ ಅವರ 40 ಗ್ರಂಥಗಳಿದೆ, ಇವ್ರದ್ದು 18 ಟೀಕೆಗಳಿದೆ, ನೀವು ಯಾಕೆ ಮಾಡಲಿಕ್ಕೆ ಹೋದ್ರಿ ಅಂದರೆ ಅವರು ಪ್ರಾರಂಭದಲ್ಲೇ ನ್ಯಾಯಾಮೃತದ ಪ್ರಾರಂಭದಲ್ಲೇ ಪ್ರತಿಜ್ಞೆ ಮಾಡ್ತಾರೆ, ಹೌದು ಇದೆ, ಆದರೆ ವಿಕ್ಷಿಪ್ತವಾಗಿದೆ, ಅಲ್ಲಲ್ಲಲ್ಲಿದೆ, ಅದನ್ನು ಸಂಗ್ರಹ ಮಾಡುವ ಒಂದು ಕೆಲಸ ಮಾಡಬೇಕು. ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ, ಕೆಲವು ಪ್ರಮೇಯಗಳ ವಿಷಯದಲ್ಲಿ ವಿಕ್ಷಿಪ್ತವಾದದ್ದನ್ನು ನಾನು ಇಲ್ಲಿ ಸಂಗ್ರಹ ಮಾಡಿದ್ದೇನೆ. ಕ್ವಾಪಿ ಉಕ್ತಸ್ಯ ಉಪಪಾದನಾತ್, ಇನ್ನು ಕೆಲವು ಕಡೆ ಏನಿದೆ ಗೊತ್ತಾ, ದಿಕ್ಪ್ರದರ್ಶನ ಮಾಡಿಬಿಡ್ತಾರೆ. ಹೀಗೆ ನೀವು ಚರ್ಚೆ ಮಾಡಬೇಕು, ಚಿಂತನೆ ಮಾಡಬೇಕು. ಇನ್ನು ನಿಮ್ಮ ಬುದ್ಧಿಗೆ ಬಿಟ್ಟದ್ದು ಅಂತ ಹಾಗೆ ಬಿಡುವುದುಂಟು. ಆ ಸಂದರ್ಭದಲ್ಲಿ ಅದನ್ನು ನಾನು ಸಮರ್ಥನೆ ಮಾಡಿದ್ದೇನೆ ನ್ಯಾಯಾಮೃತದಲ್ಲಿ. ಅನುಕ್ತ ಕಥನಾತ್ ಕ್ವಾಪಿ, ಕೆಲವೊಮ್ಮೆ ಹೇಳದ ಸಮಾನವಾದ ವಿಷಯ ಪ್ರಮೇಯದ ಬಗ್ಗೆ ನಾನು ಗಮನ ಹರಿಸಿದ್ದೇನೆ. ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶಮೋ ಮಮ. ನ್ಯಾಯಾಮೃತಕ್ಕಾಗಿ ನಾನು ಏನು ಶ್ರಮಪಟ್ಟಿದ್ದೇನೆ ಅದು ಶ್ರಮ, ಅದು ಸಫಲ, ಅದರಿಂದ ವಿದ್ವಾಂಸರಿಗೆ ಪ್ರಯೋಜನ ಉಂಟೇ ಉಂಟು ಅಂತ ನನಗೆ ವಿಶ್ವಾಸ ಇದೆ ಅಂತ ನ್ಯಾಯಾಮೃತದ ಪ್ರಾರಂಭದಲ್ಲಿ ಹೇಳ್ತಾರೆ. ಇದು
ವ್ಯಾಸತೀರ್ಥರ ಒಂದು ಶೈಲಿಯವರು. ಮಹಾವಿಮರ್ಶಕರು ಗ್ರಂಥವನ್ನು ಮಾಡುವಾಗಲೇ ವಿದ್ವಾಂಸರಿಗೆ ಅದರಿಂದ ಯಾವ ರೀತಿ ಉಪಯೋಗ ದೊರಕಬೇಕು ಅಂತ ಅದನ್ನು ನಿಶ್ಚಯ ಮಾಡಿಕೊಂಡು ಮೊದಲೇ ಪ್ರತಿಜ್ಞೆ ಮಾಡಿ ಆ ಉಪಯೋಗ ದೊರಕುವಂತೆ ಕೊಟ್ಟಿರ್ತಕ್ಕಂಥವ್ರು ವ್ಯಾಸತೀರ್ಥರು. ಹೀಗೆ ವ್ಯಾಸತೀರ್ಥರು, ಟೀಕಾಚಾರ್ಯರು, ಮಧ್ವಾಚಾರ್ಯರು ಇವರ ಸ್ಮರಣೆ ಮಾಡಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ದೇವರ ಅನುಗ್ರಹ ವಿಶೇಷವಾಗಿ ನಮ್ಮ ಮೇಲೆ ಹಾಗೂ ಶ್ರೀನಿವಾಸ ರಾವ್ ಅವರಿಗೂ ಕೂಡ ಅವರ ಸಂಸ್ಥೆಗೂ ಕೂಡ ದೊರಕಲಿ ಅಂತ ಹೇಳಿ ಈ ಪ್ರವಚನ ಕುಸುಮವನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ವೇದವ್ಯಾಸರಿಗೆ ಅರ್ಪಿಸ್ತಾ ಇದ್ದೇನೆ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ಸು ಕೃಷ್ಣಾರ್ಪಣ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಯೋಂತ ಪ್ರವಿಶ್ಯ ಮಮ ವಾಚ್ಯಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಯಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ನಮ್ಮ ಶ್ರೀನಿವಾಸರಾಯರು ಶ್ರೀಮದಾಚಾರ್ಯರ ಸಿದ್ಧಾಂತದ ಸೇವಾ ಕಾರ್ಯವನ್ನು ವಿದೇಶದಲ್ಲಿದ್ದುಕೊಂಡು ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಉಡುಪಿಗೆ ಆಗಮಿಸಿ 2 ದಿನಗಳಲ್ಲಿ ವಿದ್ವಾಂಸರಿಂದ ಆಚಾರ್ಯರ ಬಗ್ಗೆ ಟೀಕಾಕೃತ್ಪಾದರು, ವ್ಯಾಸತೀರ್ಥರು ಇವರ ಬಗ್ಗೆ ನಾಳೆ ಪುನಃ ಇಬ್ಬರು ವಿದ್ವಾಂಸರಿಂದ ಶ್ರೀಮದಾಚಾರ್ಯರ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಮಹಾತ್ಮರ ಸ್ಮರಣೆ ಬರುವ ರೀತಿಯ ಉಪನ್ಯಾಸ ಕಾರ್ಯಕ್ರಮವನ್ನು 2 ದಿವಸ ನಡೆಸಿ ಶ್ರೀಕೃಷ್ಣನ ಮತ್ತು ಶ್ರೀಮದಾಚಾರ್ಯರ ಸೇವೆಯನ್ನು ನಮ್ಮ ಶ್ರೀನಿವಾಸರಾಯರು ಅಷ್ಟು ಶ್ರದ್ಧೆಯಿಂದ ಆ ಜ್ಞಾನ ಪ್ರಸಾರದ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಹೇಳಿದಂತೆ ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು ನಮ್ಮ ಸಿದ್ಧಾಂತದ 3 ಶಿಖರಗಳಿದೆ. 3 ಮುನಿತ್ರ, 3 ಗುರುಗಳು. ಒಬ್ಬರು ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನ. ಭೀಮನ ಪಾತ್ರ ಆವಾಗ ದೈತ್ಯರೆಲ್ಲ ಹೊರಗಿದ್ದರು, ಅವರು ನಿಗ್ರಹ ಮಾಡಲಿಕ್ಕೆ ಭೀಮಾರ್ಜುನರ ಪಾತ್ರ. ಈಗ ಅದೇ ದೈತ್ಯರು ನಮ್ಮ ಒಳಗೆ ಇದ್ದಾರೆ. ವಿಪರೀತ ಜ್ಞಾನದ ರೂಪದಲ್ಲಿ ಆ ದೈತ್ಯರು ನಮ್ಮ ಅಂತರಂಗದ ಒಳಗಿದ್ದಾರೆ. ಕುರುಕ್ಷೇತ್ರ ಯುದ್ಧ ಹೊರಗಲ್ಲ, ಒಳಗೆ ಯುದ್ಧ ಆಗಬೇಕು. ಅಂತರಂಗದ ಒಳಗೆ ವಿಪರೀತ ಜ್ಞಾನದ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಇದೇ ಕೌರವರ ವಿರುದ್ಧ ಪಾಂಡವರ ಹೋರಾಟ, ವಿಪರೀತ ಜ್ಞಾನದ ವಿರುದ್ಧ ನಮ್ಮ ಹೋರಾಟ ಆಗಬೇಕು. ಅದಕ್ಕೆ ಭೀಮ ಯಾರು? ಆಚಾರ್ಯರು. ಅರ್ಜುನ ಯಾರು? ಟೀಕಾಕೃತ್ಪಾದ. ಆ ಕುರುಕ್ಷೇತ್ರದಲ್ಲಿ ಭೀಮಾರ್ಜುನರಂತೆ ನಮ್ಮ ಅಂತರಂಗದ ಕುರುಕ್ಷೇತ್ರದಲ್ಲಿ ಅಜ್ಞಾನ ವಿಪರೀತ ಜ್ಞಾನಗಳ ವಿರುದ್ಧವಾದ ಹೋರಾಟದಲ್ಲಿ ಭೀಮಾರ್ಜುನರ ಪಾತ್ರವನ್ನು ಮಧ್ವಗುರುಗಳು ಮತ್ತು ಟೀಕಾಕೃತ್ಪಾದರು ವಹಿಸಿದ್ದರೆ, ಸೇನಾಪತಿಯಾಗಿ ದೃಷ್ಟದ್ಯುಮ್ನ, ಏನು ಸೇನಾಪತಿಯ ಜವಾಬ್ದಾರಿ ಏನುಂಟು ಅದು ನಮ್ಮ ವ್ಯಾಸತೀರ್ಥರು. ಭೀಮ ಅರ್ಜುನರು ದೊಡ್ಡ ಯುದ್ಧದ ಪ್ರಮುಖ ಪಾತ್ರ ವಹಿಸಿದ್ದರೆ, ಸೇನಾಪತಿಯ ಪಾತ್ರವನ್ನು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡ 3 ಗ್ರಂಥಗಳ ಮುಖಾಂತರ ಏನೇನೋ ಆಕ್ಷೇಪಗಳು ಬರಬಹುದು ಅದನ್ನೆಲ್ಲ ಪರಿಹಾರ ಮಾಡಿ ನಮಗೆ ಮತ್ತಷ್ಟು ಅದರ ಬಗ್ಗೆ ದಾರ್ಢ್ಯ ಬರುವಂಥ ದೊಡ್ಡ ಕಾರ್ಯ ವ್ಯಾಸತೀರ್ಥರು. ಈಗ 3 ದೊಡ್ಡ ಗುರುಗಳು ಮಾಡಿರುವಂಥ ಉಪಕಾರ ಅವಿಸ್ಮರಣೀಯ. ಹೀಗಾಗಿ ನಾರಾಯಣ ಎಂಬ ನಿಧಿ ಪ್ರದರ್ಶಿತ, ಅದನ್ನು ಆನಂದ ತೀರ್ಥರು ಸರ್ವಮೂಲ ಗ್ರಂಥ ಮಾಡಿ ಈ ಪೆಟ್ಟಿಗೆ ಕೊಟ್ಟರು. ಅಲ್ಲಿ ನಾರಾಯಣ ಎಂಬ ನಿಧಿ
ಅದು ಒಳಗಿದೆ, ಆ ಪೆಟ್ಟಿಗೆ ಒಳಗೆ. ಆ ನಿಧಿಯನ್ನು, ಆ ಪೆಟ್ಟಿಗೆಯನ್ನು ಆಚಾರ್ಯರು ನಮಗೆ ಕೊಟ್ಟರು. ಪೆಟ್ಟಿಗೆ ಬೀಗ ಹಾಕಿದೆ, ಅದು ತೆಗೆಯಬೇಕು. ಆ ಬಾಗಿಲು ಮುಚ್ಚಳ ತೆಗೆಯುವ ಕಾರ್ಯವನ್ನು ಟೀಕಾಕೃತ್ಪಾದರು ಮಾಡಿದರು. ಅಲ್ಲಿ ಪೆಟ್ಟಿಗೆ ಒಳಗೆ ನಿಧಿ ಇದೆ, ಅದಕ್ಕೆಲ್ಲ ಕೆಲವರು ಧೂಳಿ ಮಣ್ಣು ಎಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ತೊಡೆದು ಅದು ಒಳ್ಳೆಯ ಅದರ ಪ್ರಕಾಶ ಕಾಣುವಂತೆ ಮಾಡಬೇಕಾಗಿದ್ದರೆ ವ್ಯಾಸತೀರ್ಥರು ಏನಾದರೂ ಆಕ್ಷೇಪದ ಧೂಳಿ ಇದ್ದರೆ ತನ್ನ ವಿಚಾರಧಾರೆಯಿಂದ ಅದನ್ನೆಲ್ಲ ತೊಡೆದು ಅದು ಅತ್ಯಂತ ಸ್ಪಷ್ಟವಾಗಿ ಅದು ನಮಗೆ ಜ್ಞಾನ ಬರುವಂತೆ ವ್ಯಾಸರಾಜರು ಮಾಡಿದ್ದಾರೆ. ಮೂವರು ಕೂಡ ಭಗವಂತ ಎಂಬ ನಿಧಿಯ ಪೆಟ್ಟಿಗೆ ಕೊಟ್ಟವರು ಆಚಾರ್ಯರು, ಅದರ ಬಾಗಿಲು ಮುಚ್ಚಳ ತೆರೆದು ತೋರಿಸಿಕೊಟ್ಟವರು ಟೀಕಾಕೃತ್ಪಾದರು. ಅಲ್ಲೇನಾದರೂ ಧೂಳಿಗಳು ಬಿದ್ದರೆ ಅದನ್ನು ತೊಳೆದು ತಮ್ಮ ವಿಚಾರಧಾರೆಯಿಂದ ತೊಳೆದು ನಮಗೆಲ್ಲ ಚೆನ್ನಾಗಿ ಅದು ಪ್ರಕಟವಾಗುವಂತೆ ಮಾಡಿದವರು ವ್ಯಾಸರಾಜರು. ಮೂವರ ಗುರುಗಳ ಅನುಗ್ರಹವನ್ನು ನಾವು ಸ್ಮರಿಸಬೇಕಾಗಿದೆ. ಅದನ್ನು ಬಹಳ ಚೆನ್ನಾಗಿ ಇವತ್ತು ನಮ್ಮ ಸಂಗರಿ ರಾಘವೇಂದ್ರಾಚಾರ್ಯರು ಅದನ್ನು ವಿವರಿಸಿದ್ದಾರೆ. ಅಂತಹ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ಕೊಟ್ಟ ನಿಧಿಯನ್ನು ಸರಿಯಾಗಿ ನಾವು ಅರಿತು ಉಪಯೋಗಿಸಿಕೊಂಡು ಅದರಿಂದ ವಿಶೇಷವಾದ ಜೀವನದ ಉನ್ನತಿಯನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಇನ್ನು ಇವತ್ತು ಮಹಾಭಾರತದ ಪ್ರವಚನ ಅದು ಸ್ವಲ್ಪ ಭಾಗ ಇವತ್ತು ತಿಳಿಸ್ತಾ ಇದ್ದೇವೆ. ಸಾವಿತ್ರಿ ದೇವಿ ಅತ್ಯಂತ ಸುಂದರಿ, ಅವಳ ಸೌಂದರ್ಯವೇ ಅವಳಿಗೆ ಶತ್ರುವಾಯಿತು. ಅಂಥ ಸುಂದರಿಯಾದ ಭಾರಿ ತೇಜಸ್ಸು, ಅವಳ ಸೌಂದರ್ಯ, ಅವರ ತೇಜಸ್ಸಿಗೆ ಎಲ್ಲರೂ ಕೂಡ ಗಾಬರಿ. ಅವಳನ್ನು ಮದುವೆಯಾಗಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅವಳನ್ನು ಆ ತೇಜಸ್ವಿನಿಯಾದ ಅವಳನ್ನು ವಿವಾಹ ಆಗುವಷ್ಟು ಅರ್ಹತೆ ತಮಗೆ ಇಲ್ಲ ಅಂತ ಎಲ್ಲರೂ ಭೀತರಾಗಿ ಸಾವಿತ್ರಿಯನ್ನು ವರಿಸಲಿಕ್ಕೆ ಯಾರೂ ಮುಂದೆ ಬಂದಿಲ್ಲ. ಕೊನೆಗೆ ತಂದೆಯ ಅಪ್ಪಣೆಯಂತೆ ಸಾವಿತ್ರಿಯೇ ಎಲ್ಲ ಕಡೆ ಹುಡುಕಿ ಒಬ್ಬ ವರನನ್ನು ಗುರುತಿಸಿಕೊಂಡು ಬಂದಳು. ಆಗ ನಾರದರಿದ್ದರು. ಈ ತನ್ನ ಆಯ್ಕೆಯ ವಿಚಾರವನ್ನು ಸಾವಿತ್ರಿ ಹೇಳಿದಾಗ ನಾರದರು ಅವನ ಎಷ್ಟೆಷ್ಟು ಗುಣಗಳು, ಅವನ ಸಾಮರ್ಥ್ಯ, ಅವನ ಸದ್ಗುಣಗಳು, ಅವನ ವಿದ್ಯೆ, ದಾನಶೂರತ, ಪ್ರತಿಯೊಂದು ಆದರ್ಶ ಗುಣಗಳೆಲ್ಲ ಸತ್ಯವಾನಲ್ಲಿ ತುಂಬಿದೆ. ಆದರೆ ಒಂದು ಮಾತ್ರ ದೋಷ ಅಂತ ಹೇಳಿದರು. ಏಕೋ ದೋಷ ಅಸ್ತಿ ನಾನ್ಯೋಸ್ಯ. ಅವನ ಒಂದೇ ಒಂದು ದೋಷ, ಸಚದೋಷ ಪ್ರಯತ್ನೇನ ನಶಕ್ಯ ಮತಿ ವರ್ತಿತು. ಆ ದೋಷವನ್ನು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪ್ರಬಲ ದೋಷ. ಎಷ್ಟೆಲ್ಲ ಗುಣಗಳು ಆ ಸತ್ಯವಾನಲ್ಲಿ ಇದ್ದರೂ ಒಂದು ದೋಷ ಇದೆ, ಅದನ್ನು ಬದಲಿಸಲಿಕ್ಕೆ ಸಾಧ್ಯವಿಲ್ಲ, ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಗುಣಾನಾಕ್ರಮ್ಯ ತಿಷ್ಠಿತಿ. ಇಷ್ಟು ಗುಣಗಳಿದ್ದರೂ ಕೂಡ ಈ ದೋಷದ ಮುಂದೆ ಅದೆಲ್ಲ ವ್ಯರ್ಥ. ಎಷ್ಟು ಗುಣಗಳಿದ್ದರೂ ಕೂಡ ಅದನ್ನೆಲ್ಲ ಒಂದು ದೋಷ ನುಂಗಿ ಹಾಕ್ತಾ ಇದೆ. ಅಂಥ ಪ್ರಬಲ ದೋಷ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಶ್ವಪತಿ ಕೇಳ್ತಾ, ಏನಂಥ ದೋಷ? ಏನಿಲ್ಲ, ಏಕೋ ದೋಷೋಸ್ತಿ ನಾನ್ಯೋಸ್ಯ. ಇವತ್ತಿನಿಂದ 1 ವರ್ಷದೊಳಗೆ ಆಯುಷ್ಯ ಮುಗಿದು ಅವರು ಪ್ರಾಣ ಕಳೆದುಕೊಳ್ತಾರೆ. ಮತ್ತು ಯಾವ ದೋಷವೂ ಇಲ್ಲ, 1 ವರ್ಷ ಮಾತ್ರ ಆಯುಷ್ಯ. ಇಷ್ಟು ಗುಣಗಳಿದ್ದೇನು ಪ್ರಯೋಗ? 1 ವರ್ಷದ ನಂತರ ಅವಳು ಆ ಸಾವಿತ್ರಿಗೆ ಅವಳನ್ನು ಪಡೆಯುವ ಭಾಗ್ಯ ಇಲ್ಲ. 1 ವರ್ಷದಲ್ಲಿ ಅವನು ಕ್ಷೀಣಾಯು ದೇಹನ್ಯಾಸಂ ಕರಿಷ್ಯತಿ, ಸಂವತ್ಸರೇಣ ಕ್ಷೀಣಾಯು ದೇಹನ್ಯಾಸಂ ಕರಿಷ್ಯತಿ. 1 ವರ್ಷದೊಳಗೆ ಅವನ ಆಯುಷ್ಯ ತೀರಿ ಹೋಗ್ತದೆ. ಇದೊಂದು ದೋಷ. ಆಗ ಅಶ್ವಪತಿ ಹೇಳ್ತಾನೆ, ಸಾವಿತ್ರಿ ಸಾಕು, ಏಹಿ ಸಾವಿತ್ರಿ, ಮಗು ಪುನಃ ಯಾತ್ರೆಗೆ ಹೋಗು. ಈ ಸತ್ಯವಾನಿಗೆ ಪತಿ ಬೇಡ, ಅನ್ಯಂವರೇ ಶೋಭನೆ. ನಿನ್ನ ಆಯ್ಕೆ ಚೆನ್ನಾಗಿತ್ತು, ಅದರಿಂದ ಮಹಾ ಅನರ್ಥ. 1 ವರ್ಷದ ನಂತರ ನಿನ್ನ ಪತಿಯನ್ನೇ ಕಳೆದುಕೊಳ್ತಾ ಇದ್ದೆ. ಅದಕ್ಕೋಸ್ಕರ ಪುನಃ ಯಾತ್ರೆಗೆ ಹೊರಡು, ಮತ್ತೊಬ್ಬರನ್ನು ನೀನು ಆರಿಸು. ಹೇಗೆ ಸಾವಿತ್ರಿ ಗಚ್ಚಸುವ ಅನ್ಯಂವರೇ ಶೋಭನೆ, ತಸ್ಯ ದೋಷೋ ಮಹಾನೇಕ ಗುಣಾನಾಕ್ರಮ್ಯ ತಿಷ್ಠ. ಎಷ್ಟು ಗುಣಗಳಿದ್ದರೂ ಇದೊಂದು ಅವನ ಆಯುಷ್ಯವೇ ಇಲ್ಲ. ಯಾಕೆ ಅವನನ್ನು ಭರಿಸ್ತಿ? ಪುನಃ ಪ್ರವಾಸ ಕೈಗೊಳ್ಳು, ಮತ್ತೊಬ್ಬನನ್ನು ಹುಡುಕು, ಅವನನ್ನು ಆಯ್ಕೆ ಮಾಡು ಎಂಬುದಾಗಿ ಆ ಅಶ್ವಪತಿಯು ಕೂಡ ಗಾಬರಿಯಾದ. ಆಗ ಸಾವಿತ್ರಿ ಹೇಳ್ತಾಳೆ, ನಾನು ಒಮ್ಮೆ ಅವನ ಪತಿಯಿಂದ ವರಿಸಿಯಾಗಿದೆ. ಏನೇ ಇರಲಿ, ನಾನು ನನ್ನ ಮನಸ್ಸನ್ನು ಬದಲಾಯಿಸುವುದಿಲ್ಲ.
ದೀರ್ಘಾಯು ಅಥವಾ ಅಲ್ಪಾಯು, ದೀರ್ಘಾಯುಷ್ಯ ಇರಲಿ ಅಲ್ಪಾಯುಷ್ಯ ಇರಲಿ, ಸ್ವಗುಣ ನಿರ್ಗುಣವ, ಗುಣ ಇರಲಿ ಗುಣ ಇಲ್ಲದೇ ಇರಲಿ, ಸಕೃದ್ಭುತವು ಮಯ ಭರ್ತ, ಒಮ್ಮೆ ಅವನನ್ನು ವರಿಸಿದ್ದೇನೆ, ನದ್ವಿತೀಯಂ ಋಣೋಮ್ಯಂ, ಎರಡನೇ ಪತಿಯನ್ನು ಆರಿಸುವುದಿಲ್ಲ, ಒಮ್ಮೆ ಪತಿಯಿಂದ ತೀರ್ಮಾನ ಮಾಡಿಯಾಗಿದೆ. ಆ ಪತಿಯ ನಿಷ್ಠೆ ನಾನು ಉಳಿಸಿಕೊಂಡಿದ್ದೇನೆ. ಆದ್ದರಿಂದ ಮನಸ ನಿಶ್ಚಯಂ ಕೃತ್ವ ತಥೋ ವಾಚ ಅಭಿಧೀಯತೆ, ಮನಸ್ಸಿನಿಂದ ನಿಶ್ಚಯ, ಮಾತು ಹೇಳಿದ್ದೇನೆ, ಮುಂದೆ ಕ್ರಿಯೆಯಲ್ಲಿ ತೊಡಗುತ್ತೆ. ಇದೆಲ್ಲ ತಿಳ್ಕೊಳ್ಬೇಕು. ಒಂದು ವಿಚಾರ, ಒಳ್ಳೆಯ ವಿಚಾರ ಮೊದಲು ನಿಶ್ಚಯ ಮಾಡಬೇಕು, ಆಮೇಲೆ ಅದನ್ನು ದೊಡ್ಡವರಲ್ಲಿ ಹೇಳಬೇಕು, ಅದರಂತೆ ನಡೆಯಬೇಕು. ಮನಸ ನಿಶ್ಚಯಂ ಕೃತ್ವ ತಥೋ ವಾಚ ಅಭಿಧೀಯತೆ ಕ್ರಿಯತೆ ಕರ್ಮಣ ಪಶ್ಚಾತ್. ಇಷ್ಟೊಂದು ಕ್ರಮ ಎಲ್ಲರೂ ಕೂಡ ಅರಿತುಕೊಂಡು, ಮನಸ್ಸು, ವಾಕ್ ಮತ್ತು ಕ್ರಿಯೆ, ಆಲೋಚನೆ ಮಾಡಿ ಅಲ್ಲಿ ಬಿಡುವುದಲ್ಲ, ಅದನ್ನು ದೊಡ್ಡವರೆಲ್ಲ ತಿಳಿಸಬೇಕು. ಇಂಥ ವಿಚಾರ ಮಾಡಿದ್ದೇನೆ ಮತ್ತು ಅದನ್ನು ಕಾರ್ಯಗತಗೊಳಿಸಬೇಕು. ನಾನು ಆ ನಿರ್ಧಾರಕ್ಕೆ ಬಂದಿದ್ದೇನೆ, ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ಮುಂದೆ ಒಂದೇ ಅದನ್ನು ಕ್ರಿಯಾಗತಗೊಳಿಸು. ಅವನನ್ನೇ ಪತಿಯಾಗಿ ವರಿಸ್ತೇನೆ, ಅವನು ಮೃತ್ಯು ಬರಲಿ ಏನೇ ಬರಲಿ, ಒಮ್ಮೆ ನಿರ್ಧಾರ ಮಾಡಿಯಾಗಿದೆ, ಅದನ್ನು ಬದಲಾಯಿಸುವುದಿಲ್ಲ ಅಂತ ತನ್ನ ದೃಢ ನಿಷ್ಠೆ. ನಾರದರಿಗೂ ಆಶ್ಚರ್ಯವಾಯಿತು. ಆಗ ಹೇಳ್ತಾನೆ, ಸಾವಿತ್ರಿ ನಿನ್ನ ಮಗಳು, ಅವಳ ಧೈರ್ಯ, ದೃಢ ನಿರ್ಧಾರ ಅನ್ಯಾದೃಶ, ಇವನು ತಡೆಯಲಿಕ್ಕೆ ಸಾಧ್ಯವಿಲ್ಲ, ಏನೇ ಆಗಲಿ ಇದೇ ವ್ಯವಹಾರ ನಡೆಯಿರಿ ಎಂಬುದನ್ನು ನಾರದರು ಕೂಡ ಅನುಮತಿ ಕೊಟ್ಟಾಗ, ಇಷ್ಟು ಗುಣವುಳ್ಳವನು ಮತ್ತೊಬ್ಬ ಇಲ್ಲ, ಅವಳ ಇಚ್ಛೆಯಿಂದ ಅದನ್ನೇ ನೆರವೇರಿಸುವುದೇ ಯೋಗ್ಯ ಅಂತ. ಆಗ ರಾಜನು ಕೂಡ ನೀವೆಲ್ಲ ಹೇಳಿದ್ದೀರಿ, ಅದರಂತೆ ನಡೀತೇನೆ ಅಂತ. ಈ ಸಾವಿತ್ರಿ ಈ ನಿರ್ಧಾರ ಬಹಳ ಅದ್ಭುತವಾದದ್ದು. ಮೊದಲೇ ರಾಜಕುಮಾರಿ, ಎಲ್ಲರ ಯಾವ ರಾಜಕುಮಾರನೂ ವರಿಸಲಿಲ್ಲ. ಅರಣ್ಯದಲ್ಲಿ ರಾಜ್ಯವನ್ನು ಕಳೆದುಕೊಂಡು ಯಾವ ಸಂಪತ್ತೂ ಇಲ್ಲ, ಯಾವ ವೈಭವವೂ ಇಲ್ಲ, ರಾಜಕುಮಾರ ಹೌದು, ತಂದೆಗೆ ಕಣ್ಣಿಲ್ಲ, ರಾಜ್ಯ ಹೋಗಿದೆ, ಅಂಥ ಸತ್ಯವಂತ, ಅವನು ಗುಣಶಾಲಿ ಎಂಬುದಾಗಿ ಅವನ ಇತರ ಐಶ್ವರ್ಯ ಅಧಿಕಾರ ಯಾವುದನ್ನು ಕೂಡ ನೋಡದೆ ಅವಳು ವರಿಸಿದ್ದು. ಈಗ ಅವನು ಒಂದೇ ವರ್ಷ ಆಯುಷ್ಯ ಅಂತ ಗೊತ್ತಿದ್ದರೂ ಕೂಡ ತನ್ನ ನಿರ್ಧಾರ ಬದಲಾಯಿಸ್ತೇನೆ, ಏನೇ ಆದರೂ ಅದನ್ನು ಎದುರಿಸ್ತೇನೆ, ಇವನೇ ನನಗೆ ಪತಿಯಾಗಬೇಕು. ಈ ಥರದ ಒಂದು ದೃಢ ನಿರ್ಧಾರ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಕಲ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ದೃಢ ನಿರ್ಧಾರದಿಂದ ಸತ್ಯವಂತನನ್ನು ಪತಿಯಾಗಿ ಸಾವಿತ್ರಿ ವರಿಸಿದ್ದಾಳೆ. ಅವಳ ಧೈರ್ಯ, ಅವಳ ನಿಷ್ಠೆ, ಅವಳ ತ್ಯಾಗ ಇದೆಲ್ಲ ಅಪೂರ್ವವಾದದ್ದು. ಹೀಗಾಗಿ ಮುಂದಿನ ಕ್ರಮ ಯಾವ ರೀತಿ ರಾಜ ಮುಂದುವರಿತಾನೆ ಅಂದರೆ, ಅವನು ಇಷ್ಟಾದ ಮೇಲೆ ನಾರದರನ್ನು ಕಳಿಸಿಕೊಡ್ತಾನೆ, ಆ ಆಶ್ರಮಕ್ಕೆ ಹೋಗ್ತಾನೆ. ಎಲ್ಲಿ ಸತ್ಯವಂತನ ತಂದೆ ಇದ್ದಾನೋ ಆಶ್ರಮಕ್ಕೆ ಹೋಗ್ತಾನೆ. ಹೋಗಿ ಎಲ್ಲ ಉಪಚಾರ ಸ್ವೀಕಾರ ಮಾಡಿ ಏನು ಬಂದದ್ದು ಅಂತ ಅವನ ಕಣ್ಣಿಲ್ಲ. ಆ ರಾಜ ಅವನಿಗೆ ದ್ಯುಮತ್ಸೇನ ರಾಜ, ಅವನು ಏನು ಬಂದದ್ದು, ಏನು ವಿಷಯ ಅಂತ. ಸಾವಿತ್ರಿ ನಾಮ ರಾಜರ್ಷಿ ಕನ್ಯೆಯಂ ಮಮ ಶೋಭನ ತಾಂ ಸ್ವಧರ್ಮೇಣ ಧರ್ಮಜ್ಞ ಸುಶ್ರಾರ್ಥೆ ತ್ವಂಗ್ರಹಣ. ನನ್ನ ಕನ್ಯೆ, ನೀನು ನಿನ್ನ ಸೊಸೆಯನ್ನಾಗಿ ಅವಳನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ರಾಜ ಆ ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ದ ಆ ದ್ಯುಮತ್ಸೇನಲ್ಲಿ ಸೊಸೆಯಾಗಿ ನನ್ನ ಮಗಳನ್ನು ಸ್ವೀಕಾರ ಮಾಡಬೇಕು ಅಂತ. ಆಗ ಅವನು ಹೇಳ್ತಾನೆ, ಚ್ಯುತಾಸ್ಮ ರಾಜ್ಯಾತ್ ವನವಾಸ ಮಾಶ್ರಿತಃ, ರಾಜ್ಯವನ್ನೆಲ್ಲ ಕಳೆದುಕೊಂಡಿದ್ದೇವೆ, ಅರಣ್ಯದಲ್ಲಿ ವಾಸ ಮಾಡ್ತೇವೆ, ಬರೀ ತಪಸ್ವಿಗಳಾಗಿ ಧಾರ್ಮಿಕ ಅನುಷ್ಠಾನದಲ್ಲಿ ತೊಡಗಿದ್ದೇವೆ, ಯಾವ ಸುಖ ಭೋಗ ಇಲ್ಲ, ಯಾವ ಅರಮನೆ ಇಲ್ಲ, ಭೋಗ ವೈಭವ ಯಾವುದೂ ಇಲ್ಲ, ಕಂದ ಮೂಲಗಳು, ಕಠಿಣ ಜೀವನ. ಕಥಂ ಅನರ್ಕ ವನವಾಸಮಾಶ್ರಮ, ನೀನು ರಾಜಕುಮಾರಿಯಾಗಿ ಅರಮನೆಯಲ್ಲಿ ಬೆಳೆದ ನಿನ್ನ ಮಗಳು ಈ ವನವಾಸದ ಈ ಆಶ್ರಮದಲ್ಲಿ ಹೇಗೆ ಕಾಲ ಕಳೆಯುತ್ತಾಳೆ, ಇದಕ್ಕೆ ಯಾವ ರೀತಿಯಲ್ಲೂ ಅರ್ಹಳಲ್ಲ. ಆದ್ದರಿಂದ ಇಂಥ ಕ್ಲೇಶ ಕಷ್ಟ ಅದನ್ನು ಯಾಕೆ ನಿನ್ನ ಮಗಳಿಗೆ ಕೊಡ್ತಾ ಇದ್ದಿ? ಈ ಕಷ್ಟದ ಜೀವನ ಅವಳಿಂದ ಸಾಧ್ಯವೇ ಇಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಇಷ್ಟವರೆಗೆ ಇದ್ದವಳು, ರಾಜ್ಯ ಇಲ್ಲ,
ವೈಭವ ಇಲ್ಲ, ಭೋಗ ಸಾಮಗ್ರಿ ಇಲ್ಲ, ಅರಣ್ಯವಾಸ, ಇದು ಯಾಕೆ ಇಂಥವಳಿಗೆ ನಮಗೆ ಅವಳು ವಿವಾಹ ಮಾಡಿ ಕೊಡ್ತಾ ಇದ್ದಿ ಎಂಬುದಾಗಿ ದ್ಯುಮತ್ಸೇನ ಅದಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಹಾಗೆ ಹೇಳ್ತಾಳೆ ಅಶ್ವಪತಿ, ಸುಖಂಚ ದುಃಖಂಚ ಭವಾಭವಾತ್ಮ, ಸುಖ ಆಗಲಿ ದುಃಖ ಆಗಲಿ ಅದನ್ನು ನನ್ನ ಮಗಳು ತಿಳ್ಕೊಂಡಿದ್ದಾಳೆ. ಯಾವುದು ಸುಖ, ಏನು ಮಾಡಬೇಕು ಎಂಬುದನ್ನು ಅವಳು ನಿರ್ಧಾರ ಮಾಡಿದ್ದಾಳೆ. ಇಲ್ಲಿಯ ಸುಖ ದುಃಖ ಎಲ್ಲ ವಿಚಾರ ಅವಳಿಗೆ ಗೊತ್ತುಂಟು. ನಮದ್ವಿಜಯ ಯುಜ್ಯತಿ, ಅದರಿಂದ ನಮ್ಮಂಥವರು, ನಾನು ತಿಳಿದಿದ್ದೇನೆ, ನಿರ್ಧಾರ ಮಾಡಿಯಾಗಿದೆ, ನಮ್ಮಂಥವರಲ್ಲಿ ನೀವು ಇಂಥ ಮಾತು ಆಡಬೇಡಿ. ನಾವೇನು ಆ ಸಾವಿತ್ರಿ ದೃಢ ನಿಶ್ಚಯ, ಸುಖ ದುಃಖ ಅದರ ಎಲ್ಲ ಸನ್ನಿವೇಶ ಅವಳಿಗೆ ಗೊತ್ತು. ಅದನ್ನು ತಿಳಿದೇ ನಾವು ಬಂದಿದ್ದೇವೆ ಇಬ್ಬರು ಕೂಡ. ಅರಣ್ಯವಾಸ, ಯಾವ ಸುಖ ಭೋಗ ಸಾಮಗ್ರಿ ಇಲ್ಲ, ಸುಖ ಸೌಕರ್ಯ ಇಲ್ಲ, ಎಲ್ಲ ಗೊತ್ತು. ಅದ್ರ ಗೊತ್ತಿದ್ದೇ ನಾವು ಬಂದಿದ್ದೇವೆ. ಅದರಿಂದ ನಮ್ಮಲ್ಲಿ ಅಂಥ ಒಂದು ವಿಚಾರ ಹೇಳುವ ಅಗತ್ಯ ಇಲ್ಲ. ಅದನ್ನು ತಿಳಿದು ನಾವು ಭರಿಸ್ತಾ ಇದ್ದೇವೆ. ಅದರಿಂದ ನೀವು ಬೇರೆ ವಿಚಾರ ಮಾಡಬೇಡಿ, ನಮ್ಮ ಅಪೇಕ್ಷೆಯನ್ನು ನೆರವೇರಿಸಬೇಕು. ಆಗ ಉಪಾಯವಿಲ್ಲದೆ ಅವನು ಒಪ್ಪಿದ್ದಾನೆ. ಹೀಗೆ ಅಶ್ವಪತಿ ಮಹಾರಾಜ ತನಗೆ ಅಷ್ಟು ಮನಸ್ಸಿಲ್ಲದೆ ಹೋದರೂ ಸಾವಿತ್ರಿಯ ಹಠಕ್ಕೆ ತಲೆಬಾಗಿ, ಅವನ ದೃಢ ನಿಷ್ಠೆಗೆ ತಲೆಬಾಗಿ ಸಾವಿತ್ರಿಯನ್ನು ಸತ್ಯವಾನನಿಗೆ ವಿವಾಹಗೊಳಿಸಿದ ಈ ಒಂದು ಸನ್ನಿವೇಶದಲ್ಲಿ ನಮ್ಮ ಎದ್ದು ಕಾಣುವುದು ಸಾವಿತ್ರಿಯ ದೊಡ್ಡ ತ್ಯಾಗ. ಅವಳ ಪಾತಿವೃತ್ಯ ಮತ್ತು ಯಾವ ಥರದ ಭೋಗದ ಅಪೇಕ್ಷೆಯಿಲ್ಲದೆ ಗುಣಶೀಲನಾದ ಪತಿ ಬೇಕು. ತಮ್ಮ ನಿರ್ಧಾರವನ್ನು ಬದಲಾಯಿಸಿದೆ. ಎಷ್ಟು ಕಷ್ಟ ಆಪತ್ತು ಬಂದರೂ ಅದನ್ನು ಎದುರಿಸುವ ಅವಳ ಧೀರತನ, ಪತಿನಿಷ್ಠೆ, ಇದೆಲ್ಲವೂ ಕೂಡ ತ್ಯಾಗ. ಮೂರು: ತ್ಯಾಗ, ಪತಿನಿಷ್ಠೆ, ಧೈರ್ಯ. ಇದು ಎಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅದ್ಭುತವಾದ ಗುಣವನ್ನು ಸಾವಿತ್ರಿ ತೋರಿಸಿದ್ದಾಳೆ. ಎಲ್ಲ ಸ್ತ್ರೀಯರಿಗೆ ಆದರ್ಶಳಾಗಿ ಸಾವಿತ್ರಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾಳೆ ಎಂಬಲ್ಲಿಗೆ ಸಾವಿತ್ರಿ ಸತ್ಯವಾನರ ವಿವಾಹದಲ್ಲಿ ಇವತ್ತಿನ ಪ್ರವಚನವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ.